ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವ ಉಪಾಸ್ಮಹೇ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ತಂ ನಮಾಮಿ ಹರಿಂ ಪರಿಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರೇ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತ್ಯಾ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇವಾಗ ಭಾಗವತದ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿ ಇತರತಶ್ಚ ಅರ್ಥೇಷು ಅಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ತತ್ತಿ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಿಹಿ. ಕೃಷ್ಣ ಪರಮಾತ್ಮ ವೇದವ್ಯಾಸ ದೇವರಿಗೆ, ಶುಕಮಹಾಮುನಿಗಳಿಗೆ ಮತ್ತು ಎಲ್ಲ ಗುರು ಹಿರಿಯರಿಗೆ ನಮಸ್ಕಾರಗಳು. ಇಲ್ಲಿ ಸೇರುವ ಎಲ್ಲರಿಗೂ ಕೂಡ ನನ್ನ ಆದರದ ನಮಸ್ಕಾರಗಳು. ನಿನ್ನೆ ದಿವಸ ಭಾಗವತದ ಚಿಂತನದಲ್ಲಿ ಶುಕಮಹಾಮುನಿಗಳು ಪರೀಕ್ಷಿತರಾದ ಗಂಗಾ ತಟದಲ್ಲಿ ಪ್ರಾಯೋಪವೇಶಕ್ಕೆ ಕೂತಾಗ ಎಲ್ಲ ಋಷಿಮುನಿಗಳು, ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ಹಸ್ತಿನಾಪುರದ ಜನತೆ, ರಾಜರುಗಳು, ಈ ರೀತಿ ಎಲ್ಲರೂ ನೂರಾರು ಜನ ಸೇರಿದಾಗ, ಶುಕಮಹಾಮುನಿಗಳು ಬಂದಾಗ ಅವರ ಒಂದು ದಿವ್ಯ ಪ್ರತಿಭೆಯಿಂದ ಅವರು ವೇದಿಕೆ ಮೇಲೆ ಕೂತ್ಕೊಂತಾರೆ. ಒಂದು ಒಳ್ಳೆ ಭಕ್ತಿಯ ವಾತಾವರಣ ಸೃಷ್ಟಿಯಾಗತ್ತೆ. ಪರೀಕ್ಷಿತರಾಜನಿಗೆ ಹೇಳ್ತಾರೆ, ಖಟ್ಟಾಂಗ ರಾಜನ ಒಂದು ಗಳಿಗೆಯಲ್ಲಿ ಅವನು ಜೀವನನ ಹೇಗೆ ಬದುಕನ್ನ ಸಾರ್ಥಕ ಪಡಿಸ್ಕೊಂಡ ಅವನು ಅನ್ನುವಂಥದ್ದನ್ನು ಹೇಳ್ತಾರೆ. ಅದಕ್ಕೆ ನಿನಗೆ 7 ದಿವಸ ಇದೆ, ನಿನಗೆ ಆ 7 ದಿವಸದಲ್ಲಿ ನೀನು ಉತ್ತಮವಾದ ಒಂದು ಮೋಕ್ಷವನ್ನೇ ಪಡ್ಬೋದು. ಒಂದು ಗಳಿಗೆಯಲ್ಲೇ ಪಡೆದಿರೋಂಥ ಖಟ್ಟಾಂಗರಾಜನ ಒಂದು ಘಟನೆ ನಿಂಗೆ ಹೇಳಿದೆ, ಪ್ರಸಂಗ. ನಿಂಗೆ 7 ದಿವಸ ಇದೆ, ನಾನು ಭಾಗವತನ ಹೇಳ್ತೀನಿ. ನಮ್ಮ ಪಿತಾಮಹ ವೇದವ್ಯಾಸರ ಬರೆದಿರೋಂಥ ಒಂದು ಉತ್ತಮವಾದ ಪವಿತ್ರವಾದ ಮೋಕ್ಷದಾಯಕವಾದ ಒಂದು ಭಾಗವತದ ಪುರಾಣ ಬರೆದಿದ್ದಾರೆ. ಅದನ್ನು ಶ್ರವಣ ಮಾಡಿದ್ರೆ ನಿನಗೆ ಮುಕ್ತಿ ಸಿಗತ್ತೆ, ಮೋಕ್ಷ ಸಿಗತ್ತೆ. ಅಂಥ ಒಂದು ಪವಿತ್ರವಾದ ಆ ಭಾಗವತನ ನನಗೆ ಮೊದಲನೇದಾಗಿ ನನಗೆ ಉಪದೇಶ ಮಾಡಿದ್ರು ಅಂತ ಹೇಳಿ ಅವರು ತಮ್ಮ ತಂದೆಗೂ ಕೂಡ ಅಂದ ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡ್ತಾ, ನಾನು ಹೇಳ್ತೀನಿ ನಿನಗೆ, ಏನು ಯೋಚನೆ ಮಾಡಬೇಡ ನೀನು ಅಂತ ಹೇಳಿ ಶುರು ಮಾಡ್ತಾರೆ. ಮೊದಲನೇದಾಗಿ ಮನೋನಿಯಂತ್ರಣ ಮಾಡಬೇಕಪ್ಪ, ಮನಸ್ಸನ್ನ ನಿಯಂತ್ರಣ ಮಾಡಬೇಕು, ಭಯ ಬಿಡಬೇಕು ಅಂತ ಹೇಳ್ತಾರೆ. ನೋಡಿ, ಮೊದಲನೇದಾಗಿ ಶುಕಮಹಾಮುನಿಗಳು ಮನುಷ್ಯ ಯಾವ ರೀತಿ ಇರಬೇಕು, ಯಾವ ರೀತಿ ಬದುಕಬೇಕು ಅನ್ನುವಂಥದ್ದನ್ನು ಹೇಳ್ತಾ ಮೊದಲನೇದಾಗಿ ಭಯ ಬಿಡಬೇಕಂತ. ಯಾವುದಕ್ಕೂ ಭಯ ಪಡಬಾರ್ದು, ಸಾವುಗೂ ಭಯ ಪಡಬಾರ್ದು ಅಂತ ಹೇಳ್ತಾರೆ. ಭಯ ಬಿಡಬೇಕು ಅಂತ ಹೇಳ್ತಾರೆ ಮೊದಲನೇದಾಗಿ. ಆ ಭಯ ಬಿಟ್ಟಾಗ ಮನಸ್ಸು ನಿರ್ಮಲ ಆಗತ್ತೆ. ಅಂದರೆ ಧೈರ್ಯ ಇರಬೇಕು, ಧೈರ್ಯದಿಂದ ಎಲ್ಲವನ್ನು ಮಾಡಬೇಕು ಅಂತ ಹೇಳ್ತಾರೆ. ಭಯ ಬಿಡಬೇಕು ಅಂತ ಅಂದರೆ ಇನ್ನೊಂದು ಧೈರ್ಯದಿಂದ ಇರಬೇಕು ಅಂತ. ಧೈರ್ಯಂ ಸರ್ವತ್ರ ಸಾಧನಂ. ಅಂದರೆ ವಿವೇಕಾನಂದರಿಗೆ ಆ ಭಯ ಬಿಡಬೇಕು ಅನ್ನುವಂಥದ್ದು ಅವ್ರಿಗೆ ಒಂದು ಸಾರಿ ಅವರು ಹೋಗ್ತಾ ಇರಬೇಕಾದ್ರೆ ಆ ಕೋತಿಗಳೆಲ್ಲ ಅಟ್ಟಿಸ್ಕೊಂಡ್ಬರುತ್ತೆ.
ಆ ಕೋತಿಗಳೆಲ್ಲ ಅಟ್ಟಿಸ್ಕೊಂಡ್ಬಂದಾಗ ಆ ಕತೆ ನಿಮ್ಗೆ ಹೇಳಿದ್ದೀನೋ ಏನೋ ಗೊತ್ತಿಲ್ಲ. ಆ ಕೋತಿಗಳನ್ನ ಅಟ್ಟಿಸ್ಕೊಂಡ್ಬಂದಾಗ ಓಡೋಕೆ ಶುರು ಮಾಡುತ್ತಾರೆ. ಆಗ ಓಡ್ತಾ ಇರ್ತಾರೆ ಅವರು. ಆವಾಗ ಅಲ್ಲೇ ಎಲ್ಲೋ ಒಂದು ಜಗಲಿ ಮೇಲೆ ಕೂತಿರುವಂಥ ವೃದ್ಧರು ಒಬ್ರು ಕೂಗ್ತಾರೆ, ಏ ಸನ್ಯಾಸಿ, ಓಡಬೇಡ ನೀನು. ನೀನು ಓಡಿದ್ರೆ, ಭಯ ಪಡ್ಕೊಂಡು ಓಡಿದ್ರೆ ಅದು ನಿನ್ನನ್ನು ತಿಂದಾಕ್ಬಿಡುತ್ತೆ ಆ ಕೋತಿಗಳು. ನೀನು ಹೆದರ್ಸು ಅದಕ್ಕೆ ಅಂತ ಹೇಳ್ತಾಗ ಕೇಳಿಸತ್ತೆ ವಿವೇಕಾನಂದ. ತಕ್ಷಣ ಅಲ್ಲೇ ಪಕ್ಕದಲ್ಲಿ ಬಿದ್ದಿರುವಂಥ ಕಲ್ಲನ್ನು ತೊಗೊಂಡು ಜೋರಾಗಿ ತಿರ್ಸ್ತಾನೆ ವಿವೇಕಾನಂದ. ಆವಾಗ ಆ ಕೋತಿಗಳೆಲ್ಲ ಓಡ್ ಬರ್ತಾ ಇರೋದು ನಿಂತ್ಕೊಳ್ಳುತ್ತೆ. ತಕ್ಷಣ ಹೊಡೆಯಕ್ಕೆ ಹೋಗ್ತಾರೆ. ಆವಾಗ ಆ ಕೋತಿಗಳೆಲ್ಲ ವಾಪಸ್ ಓಡೋಕೆ ಶುರು ಮಾಡಿ ಸ್ವಲ್ಪ ದೂರ ಇವರು ಓಡಿಸ್ಕೊಂಡು ಹೋಗ್ತಾರೆ. ಆಗ ಬಂದು ಆ ವೃದ್ಧರು ಜಗಲಿ ಮೇಲೆ ಕೂತಿದ್ದವ್ರಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಮನಸ್ಸಲ್ಲಿ ಅನ್ಕೊಂತಾರೆ, ಎಂಥ ಉಪದೇಶ ಮಾಡಿದ ನೀವು ನನಗೆ ಅಂತ ಹೇಳಿ ನಮಸ್ಕಾರ ಮಾಡಿ, ಇನ್ನೆಂದೂ ಕೂಡ ಜೀವನದಲ್ಲಿ ನಾನು ಹೆದರ್ಕೊಳ್ಳಲ್ಲ, ಭಯ ಪಡಲ್ಲ, ಪ್ರತಿಯೊಂದನ್ನೂ ಕೂಡ ಧೈರ್ಯವಾಗಿ ಸ್ವೀಕಾರ ಮಾಡ್ತೀನಿ, ಧೈರ್ಯದಿಂದ ಹೋರಾಟ ಮಾಡ್ತೀನಿ ಅನ್ನೋವಂಥ ಒಂದು ದಿವ್ಯವಾದ ಒಂದು ಬೋಧನೆ ನನಗೆ ಸಂದೇಶ ನೀವು ಕೊಟ್ರ ಅಂತ ಹೇಳಿ ಆ ವೃದ್ಧರಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಹೋಗ್ತಾನೆ. ಅಂದರೆ ಜೀವನದಲ್ಲಿ ಎಂದೂ ಕೂಡ ಹೆದರ್ಕೋಬಾರ್ದು, ಎಲ್ಲ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಬೇಕು. ಜೀವನದಲ್ಲಿ ನಾನಾ ಸಮಸ್ಯೆಗಳು ಬರುತ್ತೆ ನೋಡಿ, ಇದು ಸಂದೇಶ ಇದೆ. ಜೀವನದಲ್ಲಿ ಬರುವಂಥ ಪ್ರತಿಯೊಂದು ಸಮಸ್ಯೆಗಳು ಕೂಡ ಧೈರ್ಯದಿಂದ ನಾವು ಈಸಬೇಕು, ಇದ್ದು ಜಯಿಸಬೇಕು ಅಂತ ದಾಸರನ್ನು ಹೇಳಿದ್ದಾರೆ. ದಾಸರನ್ನು ಅದನ್ನೇ ಹೇಳಿದ್ದಾರೆ ನೋಡಿ. ಶುಕ ಮಹಾಮುನಿಗಳು ಮೊದಲನೇ ಒಂದು ಅಂಶ ಹೇಳಿದ್ದು ಭಯ ಪಡಬೇಕು, ಧೈರ್ಯದಿಂದ ಇರಬೇಕು ಅನ್ನುವಂಥದ್ದು ಮೊದಲನೇ ಪಾಠ ಅವರು ಹೇಳಿದ್ದು ನೋಡಿ. ಅದು ಎಷ್ಟು ನಮಗೆ ಸಂದೇಶ. ಸುಮಾರು ಸಾವಿರಾರು ವರ್ಷದ ಹಿಂದೆ, 5,000 6,000 ವರ್ಷದ ಹಿಂದೆ ಹೇಳಿರುವಂಥ ಬೋಧನೆ ಇಂದಿಗೂ ಕೂಡ ನಮಗೆ ಅನ್ವಯಿಸುತ್ತೆ. ಅಂದರೆ ಜೀವನದಲ್ಲಿ ಬರುವಂಥ ಕಷ್ಟ ಸುಖಗಳನ್ನು ಎದುರಿಸಬೇಕು, ಈಸಬೇಕು, ಇದ್ದು ಜಯಿಸಬೇಕು ಅನ್ನೋವಂಥ ಸಂದೇಶ ಇದೆ. ಭಯ ಬಿಡಬೇಕು ಅಂತ ಹೇಳ್ತಾರೆ ವಿವೇಕಾನಂದ. ಆ ವೃದ್ಧರಿಗೆ ನಮಸ್ಕಾರ ಮಾಡಿ ನಿಶ್ಚಯ ಮಾಡೋದಂತೆ ಮನಸ್ಸಿನಲ್ಲಿ, ಇನ್ನೆಂದೂ ಕೂಡ ಯಾವ ಸಮಸ್ಯೆಗೂ ಕೂಡ ಯಾವುದಕ್ಕೂ ಕೂಡ ನಾನು ಭಯ ಪಡಲ್ಲ, ಧೈರ್ಯದಿಂದ ಹೋರಾಟ ಮಾಡ್ತೀನಿ ಅಂತ ಹೇಳಿ ಮೊದಲನೇ ಒಂದು ಅವರ ಪ್ರಜ್ಞೆಗೆ ಬಂದಿದ್ದು ಅದೇ. ಯಾವುದೇ ಸಮಸ್ಯೆ ಬಂದು ನಾನು ಹೆದರ್ಕೊಳ್ಳಲ್ಲ, ಧೈರ್ಯದಿಂದ ಹೋರಾಟ ಮಾಡ್ತೀನಿ ಅನ್ನೋಂಥ ಒಂದು ಸಂಕಲ್ಪ ಮಾಡೋದು. ಆ ರೀತಿಯಲ್ಲಿ ಪರೀಕ್ಷಿತರಾಜನಿಗೆ ಹೇಳ್ತಾರೆ, ಮಾನವರು ಸಾವುಗೆ ಹೆದರಬಾರ್ದು, ಯಾವುದೇ ಸಮಸ್ಯೆಗೂ ಹೆದರಬಾರ್ದು, ಧೈರ್ಯದಿಂದ ಹೋರಾಟ ಮಾಡಬೇಕು ಅನ್ನುವಂಥ ವಿಷಯನ ಹೇಳ್ತಾರೆ. ಎರಡನೇದಾಗಿ ಅವ್ರು ಹೇಳ್ತಾರೆ, ಒಂದ್ಸಲ ಧೈರ್ಯದಿಂದ ಇದ್ದಾಗ ಮನಸ್ಸು ನಿರ್ಮಲ ಆಗುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಯಾವುದೇ ಸಾಧನೆ ಮಾಡಬೇಕಾದ್ರೂ ಕೂಡ ಧೈರ್ಯದಿಂದ ಮಾಡಬೇಕಂತೆ, ಅದು ಫಲ ಕೊಡುತ್ತಂತೆ ನೋಡಿ. ನಾವು ಸಣ್ಣ ಸಣ್ಣ ಸಮಸ್ಯೆಗಳು ನಾವು ಹೆದರ್ಕೋಬಾರ್ದು ಅಂತ ಹೇಳ್ತಾರೆ. ಧೈರ್ಯದಿಂದ ಮಾಡಿ ಅಂತ ಹೇಳ್ತಾರೆ. ಈಗಿನ ಹುಡುಗರಿಗಂತೂ ಈ ಸಂದೇಶ ಬೇಕೇ ಬೇಕು. ಯಾಕೆಂದರೆ CET-ಲಾಗಲಿ ಅಥವಾ ಎಕ್ಸಾಮಲ್ಲಾಗಲಿ 1 ಮಾರ್ಕ್ಸ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅವರು ಡಿಪ್ರೆಸ್ ಮೂಡಿಗೆ ಹೊರಟೋಗ್ತಾರೆ ಈಗಿನ ಹುಡುಗರು. ಅಂದರೆ 1 ಮಾರ್ಕ್ಸ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅವರು ತಮ್ಮ ಜೀವನದಲ್ಲಿ ಏನೂ ಕಳ್ಕೊಂಡಂಗೆ ಆಡ್ತಾರೆ. ಹಾಗಾಗಬಾರ್ದು. ಒಂದು ಕಾರಣ ಆಯಿತು ಅಂದರೆ ಮುಂದಿನ ವರ್ಷ ನಾನು ಇನ್ನೂ ಹೆಚ್ಚಾಗಿ ತೊಗೊಳ್ತೀನಿ ಅನ್ನುವಂಥ ಪಾಸಿಟಿವ್ ಇದರಲ್ಲಿ, ಅಂದರೆ ಸಕಾರಾತ್ಮಕ ಇದಾಗಿ ತಗೋಬೇಕು ವಿಚಾರ. ನಮ್ಮ ಸ್ನೇಹಿತರು ಒಂದು ಘಟನೆ ಹೇಳಿದರು. ಎಲ್ಲ IBM ಅಲ್ಲಿ ಇರ್ಬೇಕಾದ್ರೆ ನಮಗೆ ಊಟಕ್ಕೆ ಕೂತಾಗ ಲಂಚ್ ಟೈಮಲ್ಲಿ ಒಂದು ಘಟನೆ ಇದೆ. ಅವ್ರ ಊರಲ್ಲಿ ಅವರ ರೋಡ್ನಲ್ಲಿ ಆಗಿರೋವಂಥ ಒಂದು ಘಟನೆ ಹೇಳಿದ್ರು. ಒಂದು ಮನೆ, ಆ ಮನೆಯಲ್ಲಿ ಎಲ್ಲ ಒಂದು ಸಂಸಾರ ಇತ್ತಂತೆ. ಆಗೆಲ್ಲ ಒಟ್ಟು ಸಂಸಾರ ಇದ್ದಿದ್ದು ಸುಮಾರು 50-60 ವರ್ಷದ ಹಿಂದಿನ ಮಾತು. ಅವ್ರು ಹೇಳ್ತಾ ಇದ್ರು, ನಮ್ಮ ರೋಡಲ್ಲಿ ಒಬ್ರು ಇದ್ರು, ಆವಾಗೆಲ್ಲ ಮನೆಗಳಿಗೆ ಆವಾಗ ಪೇಂಟ್ ಓಡಿಸೋದು ಮಾಡೋದು ಇರ್ತಾ ಇರಲಿಲ್ಲ. ಎಲ್ಲೋ 5 ವರ್ಷಕ್ಕೆ 6 ವರ್ಷಕ್ಕೆ 10 ವರ್ಷಕ್ಕೆ ಒಂದ್ಸಲ ಸುಣ್ಣ ಬಡಿಸೋರು. ಆ ರೀತಿ ಅವ್ರ ಮನೆಗೆ ಸುಣ್ಣ ಇದು ಮಾಡಬೇಕು ಅಂತೇಳಿ ಆ ಗಾರೆ ಮನೆ, ಅದು ಹಿಂದೆ ಎಲ್ಲ ಗಾರೆಯಲ್ಲೇ ಕಟ್ತಾ ಇದ್ದಿದ್ದು, ಆ ಗಾರೆ ಮನೆ ಅಲ್ಲಿ
ಆ ಗಾರೆ ಎಲ್ಲೆಲ್ಲಿ ತೂತಾಗಿರುತ್ತೋ ಸ್ವಲ್ಪ ಮುಚ್ಚೋದು ಮಾಡೋದು ಅದೆಲ್ಲ ಮಾಡ್ತಾ ಇದ್ರು. ಆವಾಗ ಒಂದ್ಸಲ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಕೆರಿತಾ ಇದ್ದಂತೆ, ಆ ಕೆರೆದ ಒಂದು ಹಳ್ಳ ಸಿಕ್ತಂತೆ ಗೋಡೆಯಲ್ಲಿ. ಆ ಗೋಡೆಯಲ್ಲಿ ಹಳ್ಳ ಸಿಕ್ಕಿದಾಗ ಅದನ್ನು ಸ್ವಲ್ಪ ಸರಿಯಾಗಿ ಇದು ಮಾಡಿದಾಗ ನೋಡಿದ್ರೆ ಒಂದು ಹಾವಿನ ಪೊರೆ ಇತ್ತಂತೆ. ಹಾವಿನ ಪೊರೆ ಇತ್ತು. ಆವಾಗ ಎಲ್ಲರೂ ಮನೆಯವರೆಲ್ಲ ಬಂದ್ರಂತೆ, ಅಯ್ಯೋ ಹಾವಿನ ಪೊರೆ ಇದೆ, ಹಾವಿನ ಪೊರೆ ಇದೆ. ಆವಾಗ ಅವ್ರ ಮನೆಯಲ್ಲಿದ್ದಂಥ ಹಿರಿಯರು ದೊಡ್ಡವರು ಒಬ್ರು ಬಂದ್ರಂತೆ. ಅವ್ರು ಬಂದು ಏನು ಅಂತ ಹೇಳಿದ್ರೆ, ಹಾವಿನ ಪೊರೆ ಸಿಕ್ತಿ ಇಲ್ಲಿ ಅಂತ. ಅವರು ತಕ್ಷಣ, ಅಯ್ಯೋ 20 ವರ್ಷದ ಹಿಂದೆ ನನ್ಗೇನೋ ಕಚ್ಚಿದಂಗಾಯ್ತು, ನನ್ಗೆ ಹಾವೇ ಕಚ್ತೋ ಏನೋ ಅಂತೇಳಿ ಫೈಂಟ್ ಆಗಿ ಮೂರ್ಛೆ ಹೋಗ್ಬಿದ್ರಂತೆ. ಅಂದ್ರೆ ತಕ್ಷಣದಲ್ಲೇ. ಅವಾಗ ತಕ್ಷಣ ಆಮೇಲೆ ಎಬ್ಬಿಸಿದ್ರು, ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ಅವರು ಹಾವು ಕಚ್ಚಿಬಿಟ್ಟಿದೆ, ಹಾವು ಕಚ್ಚಿದೆ ಅಂತ ಅವರು ಇದು ಮಾಡಿದ್ರು. ಯಾವಾಗ ಏನು ಅಂತ ಘಟನೆ ಕೇಳಿದ್ರೆ, 20 ವರ್ಷದ ಹಿಂದೆ ಏನೋ ಒಂದು ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಏನೋ ಕಚ್ಚಿದಂಗಾಯ್ತು ಅಂತ ಹೇಳಿ ಅವರು ಅನ್ಕೊಂಡ್ರಂತೆ. ಈಗ 20 ವರ್ಷದ ಮೇಲೆ ಹಾವಿನ ಪೊರೆ ಸಿಗದೆ ಹಾವೇ ಕಚ್ಚಿದೆ ಅಂತ ಅನ್ಕೊಂಡು ಅವರು ಫೇಂಟೇ ಆಗ್ಬಿಟ್ರಂತೆ. ಆಮೇಲೆ ಅವ್ರಿಗೆ ಔಷಧಿ ಎಲ್ಲ ಕೊಟ್ಟು ಮಾಡಿ ಸುಮಾರು ತಿಂಗಳುಗಳು ಅವರು ಎಚ್ಚೆತ್ಕೊಳ್ಳೇ ಇಲ್ವಂತೆ. ಅಂದರೆ ನನಗೆ ಹಾವು ಕಚ್ಚಿದ್ರೂ ಕೂಡ ಅವರು ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ದಿದ್ರೆ, ಅಂದರೆ 20 ವರ್ಷದ ಹಿಂದೆ ನನಗೆ ಹಾವು ಕಚ್ಚಿದ್ರು ನಾನು ಬದುಕಿದ್ದೀನಿ ಅಂತಂದರೆ ಆ ದೇವರ ಅನುಗ್ರಹ ಇದೆ, ಅದರ ವಿರುದ್ಧ ಹೋರಾಟ ಮಾಡುವಂಥ ಶಕ್ತಿ ನನಗೆ ಕೊಟ್ಟಿದ್ದಾನೆ ದೇವರು, ಹಾವು ಕಚ್ಚಿದ್ರು ನಾನು ಸತ್ತಿಲ್ಲ, ಎಂಥ ಒಂದು ಭಾಗ್ಯ ಅನ್ನುವಂಥ ಸಕಾರಾತ್ಮಕವಾಗಿ ಅವರು ತೊಗೊಂಡಿದ್ದಿದ್ರೆ ಇನ್ನೂ ಹಲವಾರು ವರ್ಷದಲ್ಲಿ ಬದುಕಬಹುದಾಗಿತ್ತು. ಅವರೇ ಅದೇ ಇದರಿಂದ ಯೋಚನೆಯಿಂದ ಕೆಲವೇ ವರ್ಷಗಳಲ್ಲಿ ಅವ್ರು ಹೋಗ್ಬಿಟ್ರು. ಅಂದರೆ ಆ ರೀತಿ ನಕಾರಾತ್ಮಕ ವಿಚಾರವಾಗಿ ಯೋಚನೆ ಮಾಡಿದಾಗ ಅದಕ್ಕೆ ನಕಾರಾತ್ಮಕ ಫಲನೇ ಸಿಗುವಂಥ. ಅದಕ್ಕೆ ಯಾವಾಗಲೂ ಹೇಳ್ತಾರೆ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಅಂತ. ಯಾವುದೇ ಸಮಸ್ಯೆಯನ್ನು ಕೂಡ ನಾನು ಗೆಲ್ಲೋದು ಹೇಗೆ ಅನ್ನುವಂಥ ಆ ಒಂದು ಸಂಕಲ್ಪದಿಂದ ಹೊರಡಬೇಕಂತ. ಹುಡುಗರುಗಳಿಗೂ ಅಷ್ಟೇ, ನಾನು ಎಕ್ಸಾಮಲ್ಲಿ 100ಕ್ಕೆ 100 ತೊಗೊಳ್ತೀನಿ ಅನ್ನುವಂಥ ಮನೋಭಾವನೆಯಿಂದ ಹೋಗಬೇಕು. ಆದರೆ 100 ಬರಲಿಲ್ಲ, 99 ಬಂತು ಅಂತಂದರೆ ಅದನ್ನು ಸ್ವೀಕಾರ ಮಾಡಬೇಕು. ಅಂದರೆ ಮುಂದಿನ ಸಾರಿ ನಾನು ಇನ್ನೂ ಒಂದು ಹೆಜ್ಜೆ ಮುಂದಿಡ್ತೀನಿ ಅನ್ನುವಂಥ ಆ ರೀತಿ ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥ, ಧೈರ್ಯದಿಂದ ಯೋಚನೆ ಮಾಡುವಂಥ ಮನೋಭಾವನೆ ಬೆಳೆಸ್ಕೋಬೇಕು ಅಂತ ಶುಕಮಹಾಮುನಿಗಳು ಪರೀಕ್ಷಿತ್ ರಾಜಂಗೆ ಹೇಳ್ತಾರೆ. ಪರೀಕ್ಷಿತ್ ರಾಜಂಗೆ ಹೇಳಿದ್ದಂತಲ್ಲ, ಪರೀಕ್ಷಿತ್ ರಾಜ ನೆಪ ಮಾತ್ರ. ಅವನು ನಮ್ಮಗಳಿಗೆ ಕಲಿಯುಗದಲ್ಲಿ ಮಾನವರು ಮನುಷ್ಯರು ಯಾವ ರೀತಿ ಬದುಕಬೇಕು ಅನ್ನುವಂಥ ವಿಚಾರ ಹೇಳಿದ್ದವರು. ಎರಡನೇದಾಗಿ ಅವ್ರು ಹೇಳ್ತಾರೆ, ಎರಡನೇದಾಗಿ ಓಂಕಾರದ ಧ್ಯಾನ ಮಾಡು, ಏಕಾಗ್ರತೆಯಿಂದ ಓಂಕಾರದ ಧ್ಯಾನ ಮಾಡು ಅಂತ ಹೇಳ್ತಾರೆ. ನೋಡಿ, ಓಂಕಾರದಲ್ಲಿ ಅಂಥ ಒಂದು ಸತ್ವ ಇದೆ, ಅತ್ಯಂತ ಪವಿತ್ರವಾದ್ದು ಓಂಕಾರ. ಓಂಕಾರದಿಂದ ವರ್ಣಮಾಲೆ ಶುರುವಾಗಿದೆ, ಓಂಕಾರದಿಂದನೇ ವ್ಯಾವೃತಿ ಭೂಹು ಭುವ ಸ್ವಹ, ಆಮೇಲೆ ಗಾಯತ್ರಿ ಮಂತ್ರದಿಂದ ಆಮೇಲೆ ಪುರುಷ ಸೂಕ್ತ ಗಾಯತ್ರಿ ಮಂತ್ರದ 3 ಭಾಗಗಳಿಂದ ಮತ್ತು ಪುರುಷ ಸೂಕ್ತದ 3 ಭಾಗಗಳಿಂದ ವೇದಗಳು ಈ ರೀತಿ ವೇದಗಳೆಲ್ಲ ಆದಮೇಲೆ ವೇದವ್ಯಾಸ ದೇವರು ವೇದಗಳನ್ನು ವಿಂಗಡಣೆ ಮಾಡೋರು. ಆ ವಿಂಗಡಣೆ ಮಾಡಿದ್ರೂ ಕೂಡ ಅವ್ರ ಮನಸ್ಸಿನಲ್ಲಿ ಎಲ್ಲರೂ ವೇದಗಳನ್ನು ಓದಕ್ಕಾಗಲ್ಲ, ಅರ್ಥ ಆಗಲ್ಲ. ಅದಕ್ಕೋಸ್ಕರ 17 ಪುರಾಣಗಳ ರಚನೆ ಮಾಡೋರು. ನೋಡಿ, ಸರಳವಾಗಿ ಕಥಾ ರೂಪದಲ್ಲಿ ಪುರಾಣಗಳ ರಚನೆ ಮಾಡೋರು. ಆ 17 ಪುರಾಣಗಳ ರಚನೆ ಮಾಡಿ ಎಲ್ಲ ಸಾರವನ್ನು ಭಾಗವತದಲ್ಲಿ ಅದನ್ನು ಎಲ್ಲ ಪುರಾಣಗಳ, ಎಲ್ಲ ವೇದಗಳ, ಎಲ್ಲ ಶಾಸ್ತ್ರಗಳ ಒಂದು ಸಾರ ಭಾಗವತದಲ್ಲಿ ಇಟ್ಟರು. ಮನುಷ್ಯ ಯಾವ ರೀತಿ ಬದುಕಬೇಕು, ಯಾವ ರೀತಿ ಉದ್ಧಾರ ಆಗಬೇಕು, ಅವನು ಯಾವ ರೀತಿ ಜೀವನ ನಿಸ್ವಾರ್ಥವಾಗಿ ಸಾರ್ಥಕಗೊಳಿಸ್ಕೋಬೇಕು ಅನ್ನುವಂಥ ವಿಚಾರಣೆ ವೇದದಲ್ಲಿ ಹೇಳಿರುವಂಥದ್ದು. ವೇದದಲ್ಲಿ ಏನೋ ಮಂತ್ರ ಹೇಳ್ಬಿಡಿರ್ಬೇಕು, ಅದು ಬರೀ ಬ್ರಾಹ್ಮಣರು ಹೇಳಬೇಕು ಅನ್ನುವಂಥದ್ದಲ್ಲ. ಮನುಷ್ಯ ಯಾವ ರೀತಿ ಬದುಕಬೇಕು, ಯಾವ ರೀತಿ ಸಾರ್ಥಕ ಪಡಿಸ್ಕೋಬೇಕು ಅನ್ನುವಂಥ ವಿಚಾರನೇ ವೇದದಲ್ಲಿ ಹೇಳಿರೋದು. ಅದನ್ನು ಓದಕ್ಕಾಗಲ್ಲ, ಕ್ಲಿಷ್ಟವಾಗಿರುತ್ತೆ ಅಂಥೇಳಿ ಅದನ್ನು ಸರಳವಾಗಿ ಎಲ್ರಿಗೂ ಅರ್ಥ ಆಗೋ ಹಂಗೆ ಆ ಪುರಾಣಗಳಲ್ಲಿ ರಚನೆ ಮಾಡಿರುವಂಥದ್ದು.
ಅದು ಓಂಕಾರ ಅಂಥ ಒಂದು ಪವಿತ್ರವಾದ ಓಂಕಾರದ ಧ್ಯಾನ ಮಾಡುವಂತೆ ನೋಡಿ. ಅನೇಕ ಸಂಶೋಧನೆಯನ್ನು ವಿಜ್ಞಾನದಲ್ಲಿ ವೈಜ್ಞಾನಿಕವಾಗಿ ಅದನ್ನು ಸಂಶೋಧನೆ ಮಾಡಿದ್ದಾರೆ. ಅಂದರೆ ಓಂಕಾರ ಹೇಳಿದ್ರೆ ಅನೇಕ ರೋಗಗಳು ಹೋಗುತ್ತೆ. ಪ್ರಣವ ಅಂತ ಹೇಳ್ತಾರೆ, ಅಂದರೆ ಭಗವಂತನನ್ನ ಪ್ರತಿಪಾದಿಸುತ್ತೆ ಓಂಕಾರ. ಓಂಕಾರದಿಂದ ವ್ಯಾವೃತ್ತಿಯಾಗಿ ಆಮೇಲೆ ಗಾಯತ್ರಿ ಮಂತ್ರ ಬಂದಿದ್ದು. ಗಾಯತ್ರಿ ಮಂತ್ರ ಅತ್ಯಂತ ಪವಿತ್ರವಾದ ಮಂತ್ರ. ಅಂಥ ಒಂದು ಮಂತ್ರ. ಆಮೇಲೆ ಪುರುಷ ಸೂಕ್ತ ಮತ್ತು ಗಾಯತ್ರಿ ಮಂತ್ರದಿಂದ ವೇದಗಳು. ಅಂದರೆ ಎಂಥ ಪವಿತ್ರವಾದ ಒಂದು ಆ ಓಂಕಾರದ ನಾದ. ಅದನ್ನ ನೀನು ಏಕಾಗ್ರತೆಯಿಂದ ಜಪ ಮಾಡು ಅಂತ ಹೇಳ್ತಾರೆ. ಇತ್ತೀಚೆಗೆ ಎಲ್ಲ ಆ ಓಂಕಾರದ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಅನೇಕ ರೋಗಗಳು ಹೋಗುತ್ತಂತೆ. ಇಂಟರ್ನಲ್ ಅಂತ ಹೇಳ್ತಾರೆ ಡಿಸೀಸ್ ಅಂತ. ಅದರ ರೀತಿ ಹೊಟ್ಟೆ ಹುಣ್ಣು ಇರ್ಬೋದು, ಅಥವಾ ಮನಸ್ಸಿನಲ್ಲಿ ತಳಮಳ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಅಥವಾ ಒಂಥರ ಹೆದರಿಕೆ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಎಲ್ರಿಗೂ ಕೂಡ ಓಂಕಾರ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಮೊನ್ನೆ ಒಂದು 15 ದಿವಸದ ಕೆಳಗೆ ಒಂದು ವಿಡಿಯೋ ನೋಡಿದೆ ನಾನು. ಎಲ್ಲ ವಿಡಿಯೋನು ನಂಬಬೇಕು ಅಂತಲ್ಲ, ಒಂದು ವಿಡಿಯೋ ನೋಡಿದೆ. ಅದರಲ್ಲಿ ಅವರು ಮಗುನ ಸಮಾಧಾನ ಮಾಡೋಕ್ಕೆ ಓಂಕಾರ ಹೇಳ್ತಾ ಇದ್ರು. ನಿಜ, ಯಾಕೆಂದ್ರೆ ಭಗವಂತನ ಕಡೆಗೆ ಧ್ಯಾನ ಬರುತ್ತೆ ಆ ಓಂಕಾರ. ಮಗು ಅಳ್ತಾ ಇದ್ರೆ ಅದನ್ನು ಸಮಾಧಾನ ಮಾಡೋಕ್ಕೆ ಆ ಓಂಕಾರದಿಂದ ಸಾಧ್ಯ ಅಂತ ಹೇಳ್ತಾರೆ. ಆ ರೀತಿ ಓಂಕಾರದ ಧ್ಯಾನ ಮಾಡಬೇಕು ನೀನು. ಆ ಓಂಕಾರದ ಧ್ಯಾನ ಮಾಡಿದ್ರೆ ಆ ಸಾತ್ವಿಕ ಗುಣಗಳು, ಅಂದರೆ ಪಾಸಿಟಿವ್ ವೈಬ್ರೇಷನ್ ಅಂತಾರಲ್ಲ ಈಗಿನ ಇದರಲ್ಲಿ, ಆ ರೀತಿ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಸಾತ್ವಿಕ ಗುಣದ ಒಂದು ತರಂಗಗಳು ನಿರ್ಮಾಣ ಆಗತ್ತೆ ಮನಸ್ಸಿನಲ್ಲಿ. ಅಂದರೆ 3 ಗುಣ ಇದೆ: ಸಾತ್ವಿಕ, ತಾಮಸ, ರಾಜಸ ಅಂತ. ಎಲ್ಲರಲ್ಲೂ ಕೂಡ ರಾಜಸ, ತಾಮಸ, ರಾಜಸ ಇರುತ್ತೆ. ಸಾತ್ವಿಕ, ತಾಮಸ, ರಾಜಸ ಇದ್ದೇ ಇರುತ್ತೆ. ಅರೆ ನಾವು ಯಾವುದಕ್ಕೆ ನಾವು ಒತ್ತು ಕೊಡ್ತೀವಿ? ಭಗವಂತನಲ್ಲಿ ನಾವು ಕೇಳ್ಕೊತೀವಿ, ಅಪ್ಪ ನನಗೆ ಸಾತ್ವಿಕ ಗುಣ ಕೊಡು, ಒಳ್ಳೆ ಗುಣ ಕೊಡು, ನನಗೆ ಒಳ್ಳೆ ಸಂಸ್ಕಾರ ಕೊಡು, ನನಗೆ ಆ ಒಂದು ಭಾಗ್ಯ ಕೊಡು ಅಂತ ನಾವು ಭಗವಂತನ ಕೇಳಿದ್ರೆ ಅದನ್ನೇ ಕೊಡ್ತಾನೆ. ಅತಿ ಆಸೆ ಪಡಬಾರ್ದು, ಅದು ರಾಜಸ ಗುಣದಲ್ಲಿ ಬರುತ್ತೆ. ತಾಮಸ ಗುಣ ಅಂತಂದ್ರೆ ನಾವು ದುರ್ಯೋಧನ ಜ್ಞಾಪಿಸ್ಕೋಬಹುದು. ದುರ್ಯೋಧನ ಎಂಥ ತಾಮಸ ಗುಣ ಅಂತಂದ್ರೆ, ಕೃಷ್ಣ ಪರಮಾತ್ಮನೇ ಸಾಕ್ಷಾತ್ತಾಗಿ ಅವನ ಮುಂದೆ ಹೋಗಿ ಹೇಳಿ, ಈ ರೀತಿ ನಡ್ಕೊ, ನಿನ್ನ ತಪ್ಪು, ನೀನು ಪಾಂಡವರಿಗೂ ಸ್ವಲ್ಪ ಒಂದು 5 ರಾಜ್ಯಗಳು ಕೊಡು, ನೀನು ಮಾಡಿರೋಂಥ ಎಲ್ಲ ತಪ್ಪುಗಳನ್ನು ಅದನ್ನ ಪರಿಹಾರ ಮಾಡ್ತೀನಿ. ನೀನು ಮಾಡಿರೋಂಥ ಅತ್ಯಂತ ದೊಡ್ಡದಾದ ಅಂತ ಹೇಳಿದ್ರೆ ದ್ರೌಪದಿ ವಸ್ತ್ರಾಪರಣ, ಎಂಥ ಒಂದು ತಪ್ಪು ಅದು. ಅದನ್ನು ನೀನು ದ್ರೌಪದಿ ಹತ್ರನೇ ನೀನು ಕ್ಷಮೆ ಕೇಳು, ಅದನ್ನೂ ಕೂಡ ನಾನು ಪರಿಹಾರ ಮಾಡ್ತೀನಿ, ನಾಶ ಮಾಡ್ತೀನಿ ಆ ಕಳಂಕನ, ಆ ಒಂದು ದೋಷನ ಅಂತ ಹೇಳಿದ್ರೂ ಕೂಡ ಇವನು ಭಗವಂತನನ್ನೇ ನಂಬಲಿಲ್ಲ. ಯಾಕೆಂದರೆ ಅವನಿಗೆ ತಾಮಸ ಗುಣ ಇದ್ದಿದ್ದು. ಅವನು ಗೊತ್ತಿತ್ತು, ಅವನಿಗೆ ನಾನು ಮಾಡ್ತಾ ಇರುವಂಥದ್ದು ಅಧರ್ಮ ಅಂತ ಗೊತ್ತಿತ್ತು, ಆದರೂ ಮಾಡ್ತಾ ಇದ್ದ. ಅದು ತಾಮಸ ಗುಣ. ನಾವು ಯಾವಾಗಲೂ ಕೂಡ ದೇವರೇ ತಾನು ಎಲ್ಲರ ಕೊಡೋದು ಅಂತ ಅವನು ನೋಡ್ಕೊತಾನೆ ಅಂತ ಅನ್ಕೋಬಾರ್ದಂತೆ. ನಾವು ಯಾವುದನ್ನು ಕೇಳ್ತೀವಿ ಅದನ್ನು ಕೊಡ್ತಾನೆ ಭಗವಂತ. ಅದಕ್ಕೆ ಸಾತ್ವಿಕ ಗುಣ ತರಂಗ ಮನಸ್ಸಿನಲ್ಲಿ ಬರಬೇಕು ಅಂತ ಹೇಳಿದ್ರೆ ಆ ಓಂಕಾರದ ಧ್ಯಾನ ಮಾಡು. ಅತಿ ಆಸೆ ಪಡಬೇಡ ಯಾವುದಕ್ಕೂ. ಅದು ಪರೀಕ್ಷಿತ್ ರಾಜಂಗಲ್ಲ ಹೇಳಿದ್ದ, ನಮಗಳಿಗೆ ಮಾನವರಿಗೆ ಹೇಳಿರೋದು, ಕಲಿಯುಗದ ಮಾನವರಿಗೆ. ಯಾಕೆಂದ್ರೆ ಪರೀಕ್ಷಿತ್ ರಾಜ ತನ್ನ ಸಾವು 7ನೇ ದಿವಸಕ್ಕೆ ಬರುತ್ತೆ ಅಂತ ಹೇಳಿದಾಗ ಹತ್ಕೊಂಡು ಕೂತ್ಕೊಳ್ಳಿಲ್ಲ, ಅವನು ಡಿಪ್ರೆಸ್ ಆಗಲಿಲ್ಲ. ಅವನು ತುಂಬ ಸಂತೋಷ ಆಯಿತು. ನಾನು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಟ್ಟಿದ್ದಾರೆ, ನಾನು ನನ್ನ ಜೀವನನ ಪವಿತ್ರ ಮಾಡ್ಕೊತೀನಿ, ಭಗವಂತನ ಧ್ಯಾನ ಮಾಡ್ತೀನಿ, ಉಪವಾಸ ಇರ್ತೀನಿ, ಎಲ್ಲ ವೈಭವಗಳನ್ನೆಲ್ಲ ಬಿಟ್ಟ ಅವನು ತ್ಯಾಗ ಮಾಡ್ದ. ಆ ರೀತಿ ಅವನು ಪರೀಕ್ಷಿತಂಗೆ ಹೇಳಿದ್ದಂತಲ್ಲ, ನಮಗಳಿಗೆ ಹೇಳಿದ್ದು. ಅಂದರೆ ರಾಜಸ ಗುಣ, ಅತಿ ಆಸೆ ಬಿಡಬೇಕು.
ಅತಿ ಮೋಹ ಬಿಡಬೇಕು ಅನ್ನುವಂಥದ್ದು ಹೇಳಿದ್ದು. ಅಂದರೆ ಮೊದಲನೇದು ಧೈರ್ಯದಿಂದ ಇರಬೇಕು, ಎರಡನೇದು ಓಂಕಾರದ ಧ್ಯಾನ ಮಾಡಬೇಕು. ಆವಾಗ ಮನಸ್ಸು ಎಲ್ಲವೂ ಕೂಡ ಆ ಮನಸ್ಸು ನಿರ್ಮಲವಾಗತ್ತೆ, ಸಾತ್ವಿಕ ಗುಣ, ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಎಷ್ಟು ಹೇಳಿದ್ದಾರೆ ಅವರು. ರಾಜಸ ಗುಣ ಅಂದರೆ ಅತಿ ಆಸೆ, ಆಸೆ ಇರಬೇಕು ನಿಜ, ಅತಿ ಆಸೆ ಇರಬಾರ್ದು ಅಂತ ಹೇಳ್ತಾರೆ. ನಾನು ಸಂಪಾದನೆ ಮಾಡ್ತೀನಿ, ಕೋಟ್ಯಾಂತರ ರೂಪಾಯಿ ಮಾಡ್ತೀನಿ, ನಾನು ಸಮಾಜಕ್ಕೂ ಕೊಡ್ತೀನಿ ಅನ್ನೋ ಅಂಥ ಒಂದು ನಿಸ್ವಾರ್ಥ ಭಾವನೆಯಿಂದ ಬದುಕಿದ್ರೆ ಕೋಟ್ಯಾಂತರ ರೂಪಾಯಿಗೂ ಆಗತ್ತೆ. ಆದರೆ ಎಲ್ಲವೂ ನಾನೇ ಇಟ್ಕೊತೀನಿ, ನನಗಾಗಿ ಅದು ಅನ್ನೋವಂಥ ಒಂದು ಸ್ವಾರ್ಥ ಭಾವನೆ ಇತ್ತು ಅಂತಂದರೆ ಅದು ರಾಜಸ ಗುಣ, ಅದು ತಾಮಸಕ್ಕೆ ಎಡೆ ಮಾಡಿಕೊಡೋದು. ಒಬ್ಬ ಭಿಕ್ಷುಕ ಸದಾ ನಾರಾಯಣ 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 ಅಂತ ಹೇಳ್ತಾ ಇದ್ದ, ನಾಮಸ್ಮರಣೆ ಮಾಡ್ತಾ ಇದ್ದ ಭಿಕ್ಷುಕ. ಯಾರ ಮನೆ ಮುಂದೆ ನೋಡಿದ್ರು ನಾರಾಯಣ ಅನ್ನೋನು, ಅವ್ರು ಏನಾರು ತಂದು ಹಾಕೋರು, ತಿನ್ನೋರು ಮಾಡೋರು. ಅಂದರೆ ನಾರಾಯಣ ನಾರಾಯಣ ಅಂತ ಭಗವಂತನ ನಾಮಸ್ಮರಣೆ ಮಾಡ್ದ. ಅದಕ್ಕೆ ಭಗವಂತಂಗೆ ಅನಿಸ್ತಂತೆ ಒಂದ್ಸಲ ನಾರಾಯಣಗೆ, ಇವನು ನೋಡೋಣ, ಇವನಿಗೆ ಅವನ ಮನಸ್ಸಿನಲ್ಲಿ ಯಾವ ರೀತಿ ಇದೆ, ಯಾತಕ್ಕೆ ನಾರಾಯಣ ಅಂತ ಹೇಳ್ತಾ ಇದ್ದಾನೆ ಅಂಥೇಳಿ ಭಗವಂತನೇ ಬಂದಂತೆ. ಆ ಭಿಕ್ಷಕಂಗೆ ಕೇಳಿನಂತೆ, ನಿಂಗೇನು ಬೇಕು ಅಂತ. ನನಗೆ ಬಂಗಾರದ ನಾಣ್ಯಗಳು ಬೇಕು ಅಂದಂತೆ. ನಿಂಗೆ ಬಂಗಾರದ ನಾಣ್ಯಗಳು ಕೊಡ್ತೀನಿ, ಆದರೆ ಒಂದು ಷರತ್ತು, ಒಂದು ನಾಣ್ಯ ಬಿದ್ದರೂ ಕೂಡ ಎಲ್ಲವೂ ಹೋಗುತ್ತೆ. ನಿನ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ, ನೀನು ಸಾಕು ಅನ್ನೋರ್ಗೂ ಕೊಡ್ತೀನಿ. ಅವನಿಗೆ ಅಯ್ಯೋ ಹೌದಾ ನಾರಾಯಣ, ನೀನು ಖಂಡಿತ ಕೊಡ್ತೀಯ? ಹೌದು ಕೊಡ್ತೀನಿ ನಾನು. ಆವಾಗ ಏನಾದ್ರು ಪಾತ್ರೆ ಹೇಳಿ ಅಂತಾನೆ. ಇಲ್ಲ, ನನ್ನ ಹತ್ರ ಪಾತ್ರೆ ಇಲ್ಲ, ಇದರಲ್ಲೆಲ್ಲ ಇದು ಹಾಕ್ಬಿಟ್ಟಿದ್ದಾರೆ, ನಾನು ನನ್ನ ಶರ್ಟನ್ನೇ ಬಿಚ್ಚಿದ್ದೀನಿ ಅಂತೆ, ಹರಿದೋಗಿರೋ ಶರ್ಟನ್ನು ಬಿಚ್ಚಿದಂತೆ, ಬಿಚ್ಚಿಬಿಟ್ಟು ನಿಂಗೆ ಇಟ್ಕೊಂಡು ಹಾಕು ನಿನ್ನ ಬಂಗಾರದ ನಾಣ್ಯ ಅಂತ ಅವನು ಹೇಳಿದಂತೆ. ನಾನು ಹಾಕೋಕ್ಕೆ ಶುರು ಮಾಡ್ತೀನಿ, ನೀನು ಸಾಕು ಅನ್ನೋರ್ಗೂ ಕೊಡ್ತೀನಿ ನಾನು. ಆದರೆ ಮಧ್ಯದಲ್ಲಿ ಏನಾದ್ರು ಒಂದು ನಾಣ್ಯ ನೆಲಕ್ಕೆ ಬಿತ್ತು ಅಂದ್ರೂ ನಾನು ನಿನಗೆ ಎಲ್ಲವೂ ಮಾಯ ಆಗತ್ತೆ ಅಂತ. ಆಯಿತು ಆಯಿತು ಅಂದಂತೆ, ಶರ್ಟ್ ಹಿಡಿದಂತೆ. ಕೊನೆಗೆ ನಾಣ್ಯ ಬರೋಕ್ಕೆ ಶುರು ಆಯ್ತಂತೆ. ನಾಣ್ಯ ಬರ್ತಾ 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 ಜಾಸ್ತಿ ಆಯ್ತಂತೆ. ಅವ್ನು ಸಾಕು ಅನ್ನಲಿಲ್ಲ, ಇನ್ನೂ ಬೇಕು ಇನ್ನೂ ಬೇಕು ಅಂಥೇಳಿ ಆ ಶರ್ಟಿನ ಹರಿದೋಗಿರೋ ಶರ್ಟನ್ನೇ ಹಿಂಗೆ ಹಿಂಗೆ ಮಾಡ್ಕೊಂಡು ಮಾಡ್ತಾ ಇದ್ದಂತೆ. ಕೊನೆಗೆ ಒಂದು ಕಡೆ ಶರ್ಟ್ ಹರಿದೋಗಿ ನಾಣ್ಯಗಳೆಲ್ಲ ಬಿದ್ದೋಯ್ತು. ಆವಾಗ ತಕ್ಷಣ ಎಲ್ಲ ಮಾಯ ಆಗೋಯ್ತು, ಎಲ್ಲ ಮಾಯ ಆಯ್ತು. ಯಾಕೆಂದರೆ ಅತಿ ಆಸೆ ಪಟ್ಟೆ. ಇವನು ಎಷ್ಟು ಬೇಕೋ ಅಷ್ಟು ತೊಗೊಂಡು ಅವನು ಬುದ್ಧಿವಂತನಾಗಿದ್ದಿದ್ರೆ ನಿಸ್ವಾರ್ಥವಾಗಿ ನಾನು ನಾರಾಯಣ ಶಬ್ದ ಹೇಳ್ತಾ ಇದ್ದಿದ್ದು ನನ್ನ ಜೀವನ ಬದುಕಿಗೆ ಸಾರ್ಥಕ ಆಗಬೇಕು ಅನ್ನುವಂಥ ಭಾವನೆಯಿಂದ ಅವನು ಹೇಳಿ ನಾರಾಯಣ ಪ್ರತ್ಯಕ್ಷ ಆದಾಗಲೂ ಕೂಡ ಅವನನ್ನು ಸಾತ್ವಿಕ ಗುಣದಿಂದ ಅವನೇನಾರು ಸ್ವಲ್ಪ ತೊಗೊಂಡಿದ್ದಿದ್ರೆ ಅವನು ದಕ್ಕಿರೋದು. ಅರೆ ಅವನು ಅತಿ ಆಸೆ ಪಟ್ಟ, ಅತಿ ಆಸೆ ಗತಿ ಕೇಳು ಅಂತ ಒಂದು ಗಾದೆನೇ ಇದೆ ನೋಡಿ. ಅತಿ ಆಸೆ ಪಡಬಾರ್ದು, ಅತಿ ಮೋಹ ಪಡಬಾರ್ದು, ಅದು ದುಃಖಕ್ಕೆ ಕಾರಣ ಆಗತ್ತೆ ಅನ್ನುವಂಥ ಎಚ್ಚರಿಕೆಯ ಮಾತು ಶುಕಾಚಾರ್ಯರು ಹೇಳ್ತಾರೆ. ಶುಕಾಚಾರ್ಯರು ಈ ರೀತಿ ಎಲ್ಲವನ್ನೂ ಪರೀಕ್ಷಿತರಾದಂಗೆ ಹೇಳಿ ಕೊನೆಗೆ ಇನ್ನೂ ಒಂದು ಹೇಳ್ತಾರೆ. ಅಂದರೆ ನಾವು ಜ್ಞಾಪಕ ಇಟ್ಕೋಬೇಕು ಏನೇನು ಉಪದೇಶ ಮಾಡಿದ್ದಾರೆ ಅಂತ. ಒಂದು, ಭಯ ಪಡ್ಬೇಕು ಬಿಡಬೇಕು. ಎರಡನೇದು ಓಂಕಾರ ಹೇಳಬೇಕು. ಮೂರನೇದು ಅತಿ ಆಸೆ ಬಿಡಬೇಕು. ಸಾತ್ವಿಕ ಗುಣದಿಂದ ಇರಬೇಕು. ಮತ್ತೆ ಸಾಧನೆ ಮಾಡಬೇಕು. ಆ ಸಾತ್ವಿಕ ಗುಣ ಅನ್ನುವಂಥದ್ದನ್ನ ಸಾಧನೆ ಮಾಡಬೇಕು, ಸಾಧಕನಾಗಬೇಕು, ಅಂದರೆ ನಿರಂತರವಾಗಿ ಮಾಡಬೇಕು ಅಂತ. ಒಂದು ದಿವಸ ಮಾಡ್ಬಿಟ್ಟು ನಾನು ಓಂಕಾರ ಒಂದು ದಿವಸ ಹೇಳಿದ್ದೀನಿ ನಾನು ಅಂತ ಸುಮ್ಮನೆ ಆಗ್ಬಿಡೋದಲ್ಲ. ಆ ಸಾತ್ವಿಕ ಗುಣದ ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಸಾಧನೆ ಮಾಡಬೇಕು, ಸಾಧಕರಾಗಬೇಕು ಅಂತ ಹೇಳ್ತಾರೆ. ಜೀವನದಲ್ಲಿ ನಿರಂತರವಾಗಿ ಸಾಧನೆ ಮಾಡಬೇಕು, ನಿರಂತರವಾಗಿ ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ ನೋಡಿ. ಉಪದೇಶ ಎಲ್ಲ ಕಪಿಲ ದೇವಂದು ಉಪದೇಶ ನಾನು ಹೇಳ್ತೀನಿ, ಇದಕ್ಕೆ ಸರಿಯಾಗಿರುತ್ತೆ. ಅದು ತನ್ನ ತಾಯಿಗೆ ಉಪದೇಶ ಮಾಡ್ಬೇಕಾದ್ರೆ, ಸಾಂಖ್ಯ ಯೋಗ ಮಾಡ್ಬೇಕಾದ್ರೆ ಇದೇ ಥರ ಇರುತ್ತೆ. ಅದಕ್ಕೆ ಇದನ್ನು ಜ್ಞಾಪಕ ಇಟ್ಕೊಂಡಿರಿ. ಏನಂದರೆ ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂತಂದ್ರೆ ಎಲ್ಲಿವರೆಗೂ ಮಾಡಬೇಕು, ಎಷ್ಟೊತ್ತು ಮಾಡಬೇಕು ಅಂತ ಹೇಳೋ ಅಂಥದ್ದು ನಿರಂತರವಾಗಿ ಮಾಡಬೇಕು ಅಂತೆ. ಅಂದರೆ ಪ್ರತಿಯೊಂದು ವಿಹಿತ ಕಾರ್ಯವನ್ನು ಭಗವಂತನಿಗೆ ಅರ್ಪಣೆ ಮಾಡಿ
ಭಗವಂತನಿಗೆ ಅರ್ಪಣೆ ಮಾಡಿ, ಇದು ದೇವರು ಭಗವಂತನ ಕೊಟ್ಟಿರುವಂಥದ್ದು, ಭಗವಂತನಿಗೆ ಸೇರಬೇಕು ಅನ್ನುವಂಥ ಮನೋಭಾವನೆಯಿಂದ ಕೊಟ್ಟಾಗ ಅದು ಸ್ವೀಕಾರ ಮಾಡ್ತದೆ, ಅದು ಪೂಜೆಯಾಗಿ ಪರಿವರ್ತನೆ ಆಗತ್ತೆ. ನಾವು ದೇವ್ರ ನೈವೇದ್ಯಕ್ಕೆ ಇಡ್ತೀವಿ, ದೇವ್ರ ನೈವೇದ್ಯಕ್ಕೆ ಇಟ್ಟರೆ ದೇವ್ರನ್ನ ನಾವು ಪರ್ಶಿಂಚಾಮೆ ಮಾಡಿ ದೇವರಿಗೆ ನಿನಗೆ ಅರ್ಪಣೆಯಪ್ಪ ಅಂತ ಹೇಳಿದಾಗ ಅವನು ನಿಜವಾಗ್ಲೂ ತಗೊಳ್ಳಲ್ಲ. ಅವನಿಗೆ ಅರ್ಪಣೆ ಮಾಡಿದಾಗ ಅದರಲ್ಲಿರುವಂಥ ವಿಷ ಜಂತುನನ್ನ, ವಿಷವನ್ನ ನಾಶ ಮಾಡ್ತಾನಂತೆ. ನಾವೇ ತಿಂತೀವಿ, ದೇವರೇನು ತಿನ್ನಲ್ಲ. ಅದೇ ಅವರು ಪ್ರತ್ಯಕ್ಷವಾಗಿ ಒಂದು ಘಟನೆನೂ ಆಯಿತು. ಒಂದ್ಸಲ ಒಬ್ರು ಇದೇ ರೀತಿ ಭಕ್ತಿಯಿಂದ ಮಾಡ್ತಾ ಇದ್ದಂತೆ ದೇವರ ನೈವೇದ್ಯ. ಆ ನೈವೇದ್ಯ ಮಾಡಿದಾಗ ಅವರು ಆ ಕಡೆ ತಿರುಗಿ ಮಂಗಳಾರತಿ ಮಾಡಿ ನೋಡೋಷ್ಟೊಳಗೆ ಆ ದೇವ್ರ ನೈವೇದ್ಯದ ತಟ್ಟೆನೇ ಖಾಲಿ ಆಗ್ಬಿಡೋದು. ಈಗ ಅವ್ರಿಗೆ ಆಶ್ಚರ್ಯ ಆಯ್ತಂತೆ, ಯಾರು ತೊಗೊಂಡು ಹೋಗ್ತಾರೆ ಅಂತ. ಕೊನೆಗೆ ಒಂದು ದಿವಸ ಕಂಡುಹಿಡಿಬೇಕು ಅಂಥೇಳಿ ಆ ತಟ್ಟೆಗೆ ನೈವೇದ್ಯಕ್ಕೆ ಇಟ್ಟರಂತೆ. ನೈವೇದ್ಯ ಮಾಡಿ ಬಚ್ಚಿಟ್ಕೊಂಡಿದ್ರಂತೆ ಒಂದು ಕಡೆ. ಆವಾಗ ಯಾರೋ ಬಂದು ತೊಗೊಂಡು ಹೋದಂಗೆ ಆಯ್ತಂತೆ. ಇವ್ರು ಅಟ್ಟಿಸ್ಕೊಂಡು ಹೋದಂತೆ. ಆವಾಗ ಅವನು ಸಿಕ್ಕದ್ನಂತೆ. ಯಾಕೆ ನೀನು ಇದು ಮಾಡ್ತಾ ಇದ್ಯಾ, ನಾನೇ ಕೊಡ್ತೀನಿ ಬಾ, ಇನ್ನು ಪೂರ್ತಿ ತೊಗೊಂಡು ಹೋಗು, ನೀನು ಯಾಕೆ ಇಷ್ಟು ತೊಗೊಂಡು ಹೋಗ್ತಾ ಇದ್ಯಾ ಅಂತ ಹೇಳಿ ಕರೆದು ಅವನಿಗೆ ಪ್ರತಿಯೊಂದನ್ನೂ ಕೂಡ ತಾವೇ ಬಡಿಸೋದ್ರಂತೆ. ನೀನೇ ಯೋಚನೆ ಮಾಡಬೇಡ, ತಗೋ, ನೀನು ಎಷ್ಟು ಬೇಕಾದ್ರು ಅಂತ. ತುಪ್ಪ ಹಾಕೋದಂತೆ, ಎಲ್ಲ ಸಿಹಿ ಮಾಡಿದ ತಿಂಡಿ ಎಲ್ಲ ಕೊಟ್ರಂತೆ, ಪದಾರ್ಥ ಎಲ್ಲ ತಿನ್ನಂತೆ. ಆವಾಗ ಇವ್ರಿಗೆ ಆಶ್ಚರ್ಯ ಆಯ್ತಂತೆ, ನೀ ಯಾಕೆ ತೊಗೊಂಡು ಹೋಗ್ತಾ ಇದ್ಯಾ, ನಾನೇ ಕೊಡ್ತಾ ಇದ್ನಲ್ಲ ಕೇಳಿದ್ದಿದ್ರೆ ಅಂತ ಹೇಳಿ ಅವನು, ನೀನು ಬಾ, ನಾಳೆನೂ ಬಾ, ನಾನು ಕೊಡ್ತೀನಿ, ನಾನು ದೇವ್ರ ನೈವೇದ್ಯ ಮಾಡಿದ್ದೆಲ್ಲ ನಿನಗೆ ಕೊಡ್ತೀನಿ ಅಂತ. ಆವಾಗ ಅವನು ಕೃಷ್ಣ ಪ್ರತ್ಯಕ್ಷ ಆದ್ನಂತೆ. ನಿನ್ನ ಭಕ್ತಿಗೆ ಮೆಚ್ಚಿದ್ದೀನಿ ನಾನು, ನೀ ಏನು ಬೇಕೋ ವರ ಕೇಳು ಅಂತ ಹೇಳಿದ. ಅಪ್ಪ, ನನಗೇನು ವರ ಬೇಡ, ನೀನು ಈ ರೀತಿಯೇ ನೀನು ಸ್ವೀಕಾರ ಮಾಡ್ತಾ ಇದ್ದರೆ ನನಗೆ ಅದೇ ವರ ಅಂತ ಹೇಳಿದ. ಅಂದರೆ ಆ ರೀತಿ ಭಗವಂತನ ಕೊಟ್ಬಿಟ್ರೆ ಭಗವಂತನೇ ತೊಗೊಂಡ್ಬಿಡ್ತಾನೆ ಅಂತಲ್ಲ. ಕಲಿಯುಗದಲ್ಲಿ ಪರೀಕ್ಷೆ ಮಾಡ್ತಾ ಇರ್ತಾನೆ. ಆಗಾಗ ಪರೀಕ್ಷೆ ಮಾಡ್ತಾ ಇರ್ತಾನೆ. ಯಾವ ರೀತಿ ನಡ್ಕೊತಾರೆ ಇವರು, ಯಾವ ರೀತಿ ನಂಬಿಕೆ ಇದೆಯಾ ಇವ್ರಿಗೆ ಅಂತ. ಆ ರೀತಿ ಭಗವಂತನಿಗೆ ಅರ್ಪಣೆ ಮಾಡುವಂಥ ಆ ಸಾಧನೆ ಮಾಡು. ನೀನು ಸಾಧನೆ ಮಾಡು, ಯಾವುದೇ ವಿದ್ಯೆ ಇರ್ಬೋದು, ಅದು ಭಗವಂತನಿಗಾಸೆ ಮಾಡ್ತಾ ಇದ್ದೀನಿ. ಈ ಸಂಗೀತ ಹೇಳೋರು, ಸಂಗೀತ ನಾ ಯಾಕೆ ಹೇಳ್ತಾ ಇದ್ದೀನಿ, ಭಗವಂತನಿಗೆ ಅರ್ಪಣೆ ಅಂತ. ಸಂಗೀತ ರೂಪದಲ್ಲಿ ಭಗವಂತನಿಗೆ ಅರ್ಪಣೆ ಮಾಡು. ಯಾರೋ ಪಿಟೀಲ್ ವಾದಕರಿದ್ದಾರೆ, ಪಿಟೀಲ್ ಬಾರಿಸೋರು, ತಬಲಾ ಬಾರಿಸೋರು, ಕಂಜರಿ ಬಾರಿಸೋರು, ಎಲ್ಲರೂ ಕೂಡ ಅವರ ವಿದ್ಯೆಯನ್ನು ಭಗವಂತನಿಗೆ ವಿವಿಧ ರೂಪದಲ್ಲಿ ಅರ್ಪಣೆ ಮಾಡುವಂಥ. ನೋಡಿ, ಸಾಧನೆ ಅಂದಾಗ ಒಂದು ಘಟನೆ ಜ್ಞಾಪಕ ಬರುತ್ತೆ. ಬೆಂಗಳೂರಿನಲ್ಲಿ ಒಂದು ದೊಡ್ಡ ಒಂದು ಸಂಗೀತದ ಒಂದು ಕಾರ್ಯಕ್ರಮ ಆಯಿತು. ಸುಮಾರು 3-4 ಸಾವಿರ ಜನ ಸೇರಿದ್ರು. ದೊಡ್ಡ ಸಂಗೀತ ಸಭೆ, ಒಳ್ಳೆ ವಿದ್ವಾಂಸರು ಬಂದಿದ್ರು ಹಾಡು ಹೇಳಕ್ಕೆ. ಅದಕ್ಕೆ ಪಕ್ಕವಾದ್ಯಗಳು ನುಡಿಸಿದ್ರು ಕೂಡ ಪಕ್ಕವಾದ್ಯಗಳನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಪಕ್ಕವಾದ್ಯ ಹೆಂಗೆ ಸ್ವೀಕಾರ ಮಾಡ್ತಾನೆ, ತಬಲಾ ಹೊಡಿತಾ ಇರ್ತಾರವರು, ಹಂಗೆ ಅನ್ಕೋಬೇಡಿ. ಕಸ ಗೂಡಿಸೋರು ಕೂಡ, ಕಸನ ಸ್ವಚ್ಛ ಮಾಡೋರ್ದು ಸ್ವೀಕಾರ ಮಾಡ್ತಾನೆ ಸೇವಾ ರೂಪದಲ್ಲಿ. ತಿರುಪತಿಯಲ್ಲಿ ಬ್ರಹ್ಮೋತ್ಸವ ಆದಾಗ ನೀವು ನೋಡಿರ್ಬೋದು, ಪ್ರತಿಯೊಬ್ಬರು ಕಸ ಬೆಳೀತಾ ಇರ್ತಾರೆ ಪಾಪ. ಆ ಕಸ ಬಳಿಯೋರ್ದು ಕೂಡ ಅದು ಸೇವಾ ಕಾರ್ಯ, ಪವಿತ್ರ ಕಾರ್ಯ, ಅದನ್ನು ಸ್ವೀಕಾರ ಮಾಡ್ತಾನೆ ಭಗವಂತ. ಆ ರೀತಿ ಪಿಟೀಲ್ ವಾದಕರು ಮತ್ತು ಮೃದಂಗ ಬಾರಿಸೋರು, ಸಂಗೀತರು, ಇವರೆಲ್ಲ ಸೇರಿದ್ರು. ಆ 3-4 ಸಾವಿರ ಜನ ಇದ್ದರು. ವಿದ್ವಾಂಸರು ಸಂಗೀತ ಹೇಳ್ತಾ ಇದ್ರು, ಉತ್ಕೃಷ್ಟವಾಗಿತ್ತು, ತುಂಬ ಚೆನ್ನಾಗಿತ್ತು. ಮಧ್ಯದಲ್ಲಿ ಆ ಪಿಟೀಲ್ ಬಾರಿಸೋರು ಬಾರಿಸ್ತಾ ಇದ್ರು, ತುಂಬ ಉತ್ಕೃಷ್ಟವಾಗಿ ಬಾರಿಸ್ತಾ ಇದ್ರು. ಆವಾಗ ಒಂದು ತಂತಿ ಮುರಿದೋಯ್ತು. ಆಗ ಸಂಗೀತ ಹೇಳ್ತಾ ಇದ್ದಂಥ ವಿದ್ವಾಂಸರು ಕ್ಷಣಕಾಲ ಅವ್ರಿಗೆ ಸ್ವಲ್ಪ ಅಹಂ ಬಂದಿರ್ಬೋದು. ತಕ್ಷಣ ಅವರು ಮೈಕಲ್ ನಾನು ಮಾತಾಡ್ತಾ ಇದ್ದೀನಿ ಅನ್ನುವಂಥ ಇದನ್ನು ಕಳ್ಕೊಂಡ್ರು ಅವರು. ತಕ್ಷಣ ಏನೋ ನನ್ನ ನಿಂಗೆ ಸಂಗೀತಕ್ಕೆ ಬಾರ್ಸೋಕ್ಕಾಗಲಿಲ್ಲ, ಅದಕ್ಕೆ ಮುರಿದ್ಬಿಟ್ಯಾ ನೀನು ಅಂತ ಕೇಳಿದ್ರು. ಅಂದರೆ ಅವರು ವಿದ್ವಾಂಸರೇ, ವಯಸ್ಸಾದವರು,
ಇಬ್ರಿಗೂ ವಯಸ್ಸಾದವರೇ. ಆಗ ಆ ಸಾಧಕರು ಅಂದರೆ ಪಿಟೀಲ್ ಭಾರತ ಅಂತ ವಾದಕರು ತಕ್ಷಣ ಹೇಳಿದ್ರು, ಇಲ್ಲ ನಾನಾಗೆ ಇದು ಮಾಡಲಿಲ್ಲ, ಕಿತ್ತೋಯ್ತದು, ನಿನ್ನ ಸಂಗೀತಕ್ಕೆ ನೀನು ಬಾರಿಸು, ನಾನು ಬಾರಿಸ್ತೀನಿ, ನೀನು ಹೇಳು ನೀನು ಅಂತೇಳಿ ಇನ್ನೂ ಒಂದು ತಂತಿನ ಕಿತ್ತಾಕ್ಬಿಡು. ನನ್ನ 3 ತಂತಿ ಇದ್ದಿದ್ದು 2 ತಂತಿ ಹೊರಟೋಯ್ತು. ನೀನು ಹೇಳು ಸಂಗೀತ, ನಾನು ಬಾರಿಸ್ತೀನಿ, ದೇವರು ನನಗೆ ಅನುಗ್ರಹ ಮಾಡಿದ್ದಾನೆ, ನಾನು ಮಾಡ್ತೀನಿ ನಾನು ಅಂತ ಹೇಳಿ ಒಂದೇ ತಂತಿಲಿ 1 ಗಂಟೆಗಳ ಕಾಲ ಅವ್ರು ಯಾವ್ಯಾವ ರಾಗಗಳು ಹೇಳಿದ್ರು ಎಲ್ಲದಕ್ಕೂ ಉತ್ಕೃಷ್ಟವಾಗಿ ಬಾರಿಸೋದು ಒಂದೇ ತಂತಿಯಲ್ಲಿ. ಅವ್ರಿಗೆ ಸಂಗೀತ ಎಲ್ಲ ಮುಗಿದ ಮೇಲೆ ಆ ಸಂಗೀತ ವಿದ್ವಾಂಸರು ಯಾರು ಸಂಗೀತ ಹೇಳ್ತಾ ಇದ್ರು ಅವರು ಎದ್ದು ನಿಂತ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ರು. ಅವ್ರಿಗಿಂತ ಚಿಕ್ಕವರು ಪಿಟೀಲ್ ಬಾರಿಸಿದವರು. ಅಯ್ಯೋ ಯಾಕೆ ನಮಸ್ಕಾರ ಮಾಡ್ತಾ ಇದ್ದಾನೆ? ಆ ಮೈಕಲ್ಲೇ ಹೇಳಿದ್ರು, ನಾನು ನೀನು ಅದು ಮುರಿದೋಗಿದ್ದಕ್ಕೆ ನೀನೇ ಮುರಿದಾಕ್ಬಿಟ್ಯಾ ನೀನು ಅನ್ನುವಂಥ ಅಹಂಕಾರದಿಂದ ಮಾತಾಡ್ದೆ. ಆ ಮಾತಾಡಬಾರ್ದಾಯ್ತು. ನಿನ್ನ ವಿದ್ಯೆಗೆ ನಿನ್ನ ಸಾಧನೆಗೆ ನಾನು ಗೌರವ ಕೊಡಬೇಕಾಯ್ತು, ಕ್ಷಮಿಸ್ಬಿಡು ನನಗೆ ಅಂತ ಹೇಳಿ ಮೈಕಲ್ ಹೇಳಿದ್ರು. ಅಂದರೆ ಅವರು ಎಂಥ ಒಂದು ದೊಡ್ಡ ಗುಣ ನೋಡಿ. ತಮ್ಮಲ್ಲಿ ಆದಂಥ ಅಹಂಕಾರ ಒಂದು ಸ್ವಲ್ಪ ಅಹಂಗ್ ಬಂದಿದ್ದಕ್ಕೆ ಆ ರೀತಿ ಅವರು ನಡ್ಕೊಂಡ್ರು. ನಾನು ನಡ್ಕೋಬಾರ್ದಾಯ್ತು ಅವನು. ಯಾಕೆಂದರೆ ನಾವು ಮಾಡ್ತಾ ಇರುವಂಥ ಕಾರ್ಯ ಎಲ್ಲ ಭಗವಂತನಿಗೆ ಸೇರಿದ್ದು. ಆ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇರ್ಬೇಕಾದ್ರೆ ನಾನು ಅಹಂಕಾರ ಪಡಬಾರ್ದಾಗಿತ್ತು. ನಾನು ಅಹಂಕಾರ ಪಡೆದೆ, ನಂದು ತಪ್ಪಾಯಿತು ಅಂತೇಳಿ ಆ ಪಿಟೀಲ್ ವಾದಕರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ. ಅಂದರೆ ಈ ರೀತಿ ಪ್ರತಿಯೊಂದು ಕಾರ್ಯವನ್ನು ಕೂಡ ಭಗವಂತನಿಗೆ ಕೊಡುವಂಥದ್ದು. ಈ ರೀತಿ ಆ ಭಗವಂತನಿಗೆ ಕೊಡುವಂಥದ್ದು ಸಾಧನೆ ಮಾಡಬೇಕು ಅಂತ ಹೇಳಿ ಎಲ್ಲವನ್ನೂ ಕೂಡ ಪರೀಕ್ಷಿತ್ ರಾಜನಿಗೆ ಹೇಳ್ತಾನೆ. ಪರೀಕ್ಷಿತ್ ರಾಜ ಹಲವಾರು ಪ್ರಶ್ನೆಗಳು ಕೇಳಿದಾಗ ಭಗವಂತನ ಸೃಷ್ಟಿಯ ಕಾರ್ಯದ ಬಗ್ಗೆನೂ ಹೇಳ್ತಾರೆ. ಸೃಷ್ಟಿ ಯಾವ ರೀತಿ ಆಯಿತು ಅಂತ ಆ ಸೃಷ್ಟಿಯ ಕಾರ್ಯನೂ ಹೇಳ್ತಾರೆ. ತುಂಬ ವಿವರವಾಗಿ ಹೇಳ್ತಾರೆ. ಆದರೆ ಇಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಭಗವಂತ ಸೃಷ್ಟಿಯ ಕಾರ್ಯ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ತಕ್ಷಣ ಅವನು ತನ್ನ ಒಂದು ಅಪ್ರಾಕೃತ ದೇಹ ಅಂತ ಹೇಳ್ತಾರಲ್ಲ, ಆ ರೀತಿ ಆ ದೇಹದ ಒಂದು ವಿಸ್ತಾರ ಮಾಡಕ್ಕೆ ಶುರು ಮಾಡೋದಂತೆ. ಆ ವಿಸ್ತಾರ ಮಾಡಕ್ಕೆ ಶುರು ಆದಾಗ ನಿಮ್ಗೆ ಆಶ್ಚರ್ಯ ಆಗತ್ತೆ, ಎಷ್ಟು ವಿಸ್ತಾರ ಮಾಡ್ದ ಅವನು ಭಗವಂತ ಅಂತ ಹೇಳಿದ್ರೆ ಅದನ್ನ ಹೇಳ್ತಾರೆ. ಅವನು ಕಾಲುಗಳಿಂದ ಕಾಲು ಅಂಗಾಲು ಅಂತ ಹೇಳ್ತಾರಲ್ಲ, ಪಾದ, ಅಲ್ಲಿ ಪಾತಾಳ ಲೋಕ ಶುರುವಾಯಿತು. ಒಂದೊಂದು ಲೋಕನೂ ಕೂಡ 1000 ಯೋಜನಾ ದೂರ, ಭೂಮಿಗೆ 2ರಷ್ಟು 3ರಷ್ಟು ಇರುತ್ತೆ. ಪಾತಾಳ ಲೋಕ ಶುರು ಆಯ್ತಂತೆ. ಆಮೇಲೆ ಹಿಮ್ಮಡಿ ಹತ್ರ ಬಂದಾಗ ರಸಾತಳ ಶುರುವಾಯಿತು. 14 ಲೋಕಗಳನ್ನು ತನ್ನ ದೇಹದೊಳಗೆ ಸೃಷ್ಟಿ ಮಾಡೋದಂತೆ. ನೋಡಿ ಅಂಥ ಒಂದು ಇದಿದೆ ಅದರಲ್ಲಿ. ಭಗವಂತನ ಮಹಿಮೆ ಗೊತ್ತಾಗತ್ತೆ. 14 ಲೋಕಗಳು ಸೃಷ್ಟಿ ಆಯ್ತು. 14 ಲೋಕಗಳು ಸೃಷ್ಟಿಯಾಗಿ ಆಯಾ ಲೋಕದಲ್ಲಿ ಏನೇನು ಇರಬೇಕು ಅಂತ ಯೋಚನೆ ಮಾಡಿ ಎಲ್ಲ ಇಂದ್ರಿಯಗಳಿಗೂ ಕೂಡ ದೇವತೆಗಳನ್ನು ಸೃಷ್ಟಿ ಮಾಡೋದಂತೆ. ದೇವತೆಗಳನ್ನು ಸೃಷ್ಟಿ ಮಾಡಿ ಆಮೇಲೆ ಬ್ರಹ್ಮನ ಸೃಷ್ಟಿ ಮಾಡಬೇಕಾಯ್ತು. ಬ್ರಹ್ಮನ ಸೃಷ್ಟಿನೂ ಆಯಿತು. ಬ್ರಹ್ಮನ ಸೃಷ್ಟಿ ಆದಮೇಲೆ ಬ್ರಹ್ಮಂಗೆ ಹೇಳಿದಂತೆ ನೀನು ತಪಸ್ ಮಾಡು ಅಂತ. ಅವನ ತಪಸ್ ಮಾಡ್ತಾ ಇದ್ದಂತೆ. ನೋಡಿ, ತಪಸ್ ಮಾಡಿದ್ಮೇಲೆ ಭಗವಂತನ ಒಂದು ವೈಕುಂಠ ಲೋಕ ಅಲ್ಲಿ ಅವನಿಗೆ ದರ್ಶನ ಕೊಟ್ಟನಂತೆ. ಭಗವಂತ ಹೇಳಿದಂತೆ ಬ್ರಹ್ಮಂಗೆ, ನೀನು ಸೃಷ್ಟಿ ಮಾಡಕ್ಕೆ ಶುರು ಮಾಡು ನೀನು ಅಂತ. ಸೃಷ್ಟಿ ಮಾಡಕ್ಕೆ ಶುರು ಮಾಡು ಅಂತ ಅಂದಾಗ ಮೊದಲನೇದಾಗಿ ಬ್ರಹ್ಮ ಕೇಳಿದ್ದೇನು ವರ ಅಂತ ಹೇಳಿದ್ರೆ, ನನಗೆ ಎಂದೂ ಕೂಡ ಅಹಂಕಾರ ಕೊಡಬೇಡ, ನಾನು ಸೃಷ್ಟಿ ಮಾಡಿದೆ ಅನ್ನೋಂಥ ಅಹಂಕಾರ ಕೊಡಬೇಡ ನೀನು, ಹಾಗಿದ್ರೆ ಮಾತ್ರ ನಾನು ಒಪ್ಕೊಂತೀನಿ ಅಂತ ನಮಸ್ಕಾರ ಮಾಡೋದಂತೆ. ನೋಡಿ, ಬ್ರಹ್ಮದೇವರು ಕೇಳಿಯೋವಂಥದ್ದು.
ನಾನು ಸೃಷ್ಟಿ ಮಾಡ್ತಾ ಇದ್ದೀನಿ, ನನ್ನದು ಅನ್ನುವಂಥ ಅಹಂಕಾರ ಕೊಡಬೇಡ ನೀನು ಅಂತ ಭಗವಂತ ಹೇಳ್ದಂತೆ. ಆಯ್ತು, ನಾನು ಅಹಂಕಾರ ನೀನು ಕೊಡಲ್ಲ ಅಂತ. ಆ ರೀತಿ ಬ್ರಹ್ಮ ಮೊದಲು ಸೃಷ್ಟಿಯಾಗಿದ್ದು. ಬ್ರಹ್ಮನಿಂದ ಬೇರೆ ಬೇರೆ ಸೃಷ್ಟಿ ಮಾಡಕ್ಕೆ ಶುರು ಮಾಡಂತೆ ಭಗವಂತ. ನಾನು ಮಾಡಿಸ್ತೀನಿ ನಿನ್ನ ಒಳಗೆ ಕೂತು, ನಾನು ನೀನೇನು ಇದು ಮಾಡ್ಕೋಬೇಡ, ಆದರೂ ಕೂಡ ನೀನೇ ಕೂತ್ಕೊಂಡು ಮಾಡಿಸ್ತಾ ಇದ್ಯಾ, ಆದರೂ ಕೂಡ ನನಗೆ ಅಹಂಕಾರ ಕೊಡಬೇಡ ನೀನು ಅಂತ ಹೇಳಿದಂತೆ ಪರಮಾತ್ಮನ ಕೇಳ್ಕೊಂಡಂತೆ ಬ್ರಹ್ಮ. ಆವಾಗ ಸೃಷ್ಟಿ ಶುರು ಆಯ್ತಂತೆ. ಸೃಷ್ಟಿಯಲ್ಲಿ ಅನೇಕ ದೇವತೆಗಳನ್ನು ಸೃಷ್ಟಿ ಮಾಡೋದಂತೆ. ಭೂಲೋಕ ಎಲ್ಲ 14 ಲೋಕಗಳು ಸೃಷ್ಟಿಯಾಗಿ 14 ಲೋಕಗಳಲ್ಲೂ ಕೂಡ ಯಾರ್ಯಾರು ಇರಬೇಕು ಅನ್ನುವಂಥದ್ದು ಸೃಷ್ಟಿ ಮಾಡಿ, ಎಲ್ಲ ಇಂದ್ರಿಯಗಳಿಗೂ ದೇವತೆಗಳನ್ನು ನಿಯಮ ಮಾಡಿ ಅದು ಅಭಿಮಾನಿ ದೇವತೆಗಳು ಅಂತ ಹೇಳ್ತಾರೆ. ಇಂದ್ರಿಯ ಅಭಿಮಾನಿ ದೇವತೆಗಳು ಅಂತ ಹೇಳ್ತಾರೆ. ನಾವು ಇಂದ್ರಿಯ ಅಭಿಮಾನಿ ದೇವತೆಗಳನ್ನೇ ಎಷ್ಟೋ ಸಾರಿ ನಾವು ಆರಾಧನೆ ಮಾಡಿ ನಮ್ಮ ಅಪೇಕ್ಷೆಗಳನ್ನು ಈಡೇರಿಸ್ಕೊಂತೀವಿ, ಇಷ್ಟಾರ್ಥಗಳನ್ನ ಈಡೇರಿಸ್ಕೊಂತೀವಿ. ಇಂದ್ರಿಯ ಬಲ ಅಪೇಕ್ಷೆ ಇರೋದು ದೇವೇಂದ್ರನ ಆರಾಧನೆ ಮಾಡ್ತೀವಿ. ವಿದ್ಯಾಬಲ ಮಾಡ್ಬೇಕಾದ್ರೆ ಶಂಕರನ ಪೂಜೆ ಮಾಡ್ತೀವಿ, ಅಥವಾ ಸರಸ್ವತಿನ ಪೂಜೆ ಮಾಡ್ತೀವಿ. ಆ ರೀತಿ ದಾಂಪತ್ಯ ಜೀವನ ಅದನ್ನು ಅಪೇಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಉಮಾದೇವಿನ ಪೂಜೆ ಮಾಡ್ತೀವಿ. ಆ ರೀತಿ ಅನೇಕ ಇಷ್ಟಾರ್ಥಗಳಿಗೆ ನಾವು ದೇವತೆಗಳನ್ನ ಪೂಜೆ ಮಾಡ್ತೀವಿ. ಆದರೆ ಭಗವಂತ ಹೇಳ್ತಾನೆ, ನೀ ಎಲ್ಲ ಪೂಜೆ ಮಾಡಿದಾಗೂ ನಿನಗೆ ಫಲ ಸಿಗತ್ತೆ. ಅದಕ್ಕಿಂತ ಉತ್ತಮವಾದ ಒಂದು ಉತ್ತಮ ಫಲ ಬೇಕು ಅಂತ ಹೇಳಿದ್ರೆ ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅನ್ನುವಂಥ ಅನುಸಂಧಾನದಿಂದ ಮಾಡು. ಆಗ ಎಲ್ಲ ಫಲಗಳು ಕೂಡ ನಿನಗೆ ಅಧಿಕವಾಗಿ ಸಿಗತ್ತೆ ಅಂತ ಹೇಳ್ತಾನೆ. ಅಂದರೆ ಭಗವಂತನ ಕೊಟ್ಟಿದ್ದು ಭಗವಂತನೇ ಕೊಡ್ತಾ ಇರೋದು. ಜಡದಲ್ಲೂ ಮತ್ತು ಚೇತನದಲ್ಲೂ ದೇವತೆಗಳಲ್ಲೂ ಪ್ರತಿಯೊಬ್ಬರಲ್ಲೂ ಕೂಡ ಭಗವಂತ ಆ ಸೂಕ್ಷ್ಮ ರೂಪದಲ್ಲಿ ಇದ್ದಾನೆ ಅನ್ನುವಂಥ ಭಾವನೆ, ಅನುಸಂಧಾನ ಸದಾ ಇರಬೇಕು ಅಂತ ಹೇಳ್ತಾರೆ. ಶುಕಾಚಾರ್ಯರು ಹೇಳ್ತಾರೆ ಭಗವಂತ ಜಡ ಚೇತನಗಳಲ್ಲಿ ಇದ್ದಾನೆ ಅನ್ನುವಂಥ ಅನುಭವ ಇರಬೇಕು. ಆ ಅನುಭವದಿಂದ ಸಾತ್ವಿಕ ಜೀವನ ನಡೆಸ್ಕೋಬೇಕು. ಭಗವಂತನಿಗೆ ಕೃತಜ್ಞತೆ ಇರಬೇಕು. ನೋಡಿ, ಭಗವಂತ ಕೊಡ್ಲಿ ಅಂತ ಅನುಸಂಧಾನ. ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ, ಹರಿ ಕೊಡದ ಕಾಲಕ್ಕೆ ಬಾಯಿ ಬಿಡ್ತೀಯಲ್ಲೋ ಅಂತ ಒಂದು ಇದೇ ಇದೆ. ಆ ರೀತಿ ಹರಿಯ ನೆನೆಯಲಿಲ್ಲ ಹರುಷದಿ ಗರ್ವ ಕೊಟ್ಟಿತ್ತಲ್ಲ ಅಂತ. ಅಂದರೆ ಹರುಷನ ನಾವು ಭಗವಂತನ ನೆನೆಯದೇ ಇದ್ರೆ ನಮಗೆ ಬರುವಂಥದ್ದು ಅಹಂಕಾರ. ಅದಕ್ಕೆ ಪ್ರತಿಯೊಂದರನ್ನೂ ಕೂಡ ಭಗವಂತ ಇದ್ದಾನೆ ಅನ್ನುವಂಥ ಅನುಸಂಧಾನದಿಂದ ಇರಬೇಕು ಅಂತ ಹೇಳ್ತಾರೆ. ಆ ರೀತಿ ಸಾತ್ವಿಕ ಗುಣದಿಂದ ಇದ್ದಾಗ ಪ್ರಾಣ ಭಯ ಇರಲ್ಲ. ಸಾತ್ವಿಕರಿಗೆ ಪ್ರಾಣ ಭಯ ಇರಲ್ಲ, ತುಂಬ ಸಂತೋಷ ಪಡ್ತಾರೆ. ಯೋಗಿಗಳಂತೂ ಯೋಗದಿಂದ ತನ್ನ ಪ್ರಾಣವಾಯುನ ಬ್ರಹ್ಮರಂಧ್ರದಿಂದ ಕಳಿಸ್ತಾರೆ. ಅವ್ರಿಗೂ ಗೊತ್ತಾಗತ್ತಂತೆ ಪ್ರಾಣ ಎಲ್ಲಿ ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಅದನ್ನೆಲ್ಲ ಕೇಂದ್ರೀಕರಿಸಿ ಬ್ರಹ್ಮರಂಧ್ರದಿಂದ ಅದು ಉತ್ಕೃಷ್ಟವಾದ ಯೋಗಿಗಳಿಗೆ ಸಾಧ್ಯ. ಅಂದರೆ ಪ್ರಾಣವಾಯುನ ಪ್ರಾಣತ್ಯಾಗ ಮಾಡಬೇಕಾದ್ರೂ ಕೂಡ ಸಂತೋಷದಿಂದ ಪ್ರಾಣತ್ಯಾಗ ಮಾಡ್ತಾರೆ. ಆ ಯೋಗಿಗಳಿಗೆ, ಮಹಾಯೋಗಿಗಳಿಗೆ, ಸಾತ್ವಿಕರಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಆ ರೀತಿ ನನ್ನ ಅನುಭವ ಅಂತಂದ್ರೆ ನಮ್ಮ ತಾತನ ನೋಡಿದ್ದೆ. ನಮ್ಮ ತಾತ ತುಂಬ ಸಾತ್ವಿಕರು, ಜ್ಯೋತಿಷ್ಯ ಹೇಳ್ತಾ ಇದ್ರು. ನಾನು ಆಗ ಸುಮ್ಮನೆ PUC ಇನ್ನೂ ಓದ್ತಾ ಇದ್ದೆ ನಾನು. ಅವರು ಜ್ಯೋತಿಷ್ಯ ಹೇಳೋರು, 100 ಜನ ಬರೋರು ಮನೆಗೆ. ಅವ್ರದ್ದೇ ಒಂದು ದೊಡ್ಡ ರೂಮ್ ಥರ ಇತ್ತು. ಅಲ್ಲಿ ಬಂದು ಕೂತ್ಕೊಂಡು ಕಾಂಪೌಂಡ್ ಭರ್ತಿ ಹಳ್ಳಿಯಿಂದ ಬರುವಂಥ ಜನ ಎಲ್ಲರೂ ಕೂತಿರೋರು. ನಾವು ಹುಡುಗರು ಅವಾಗ. ನಾವು ನನ್ನ ತಾತನ ಹತ್ರ ಇರ್ತಾ ಇದ್ದೆ. ಅವ್ರಿಗೆ 91 ವರ್ಷನೂ ಏನಾಗಿತ್ತು. ಅವರು ಸ್ವಲ್ಪ ಜ್ವರ ಬಂತು. ಆ ಜ್ವರ ಬಂದಾಗ ಆವಾಗಿನ ಒಂದು ಸುಮಾರು 70 ವರ್ಷ ಆಗೋಗಿದ್ದಾನು, ಇನ್ನೂ ಜಾಸ್ತಿ ಆಗಿರ್ಬೋದು. ಮೇ ತಿಂಗಳು ಸೆಕೆ ಇತ್ತು. ಆವಾಗೆಲ್ಲ ಫ್ಯಾನೂ ಇರ್ತಾರಲ್ಲ, ಫ್ಯಾನ್ ಇದ್ದರೆ ಸಾವುಕಾರ ಮನೆಯಲ್ಲಿ ಅಂತ ಅನ್ಬೇಕಾಯ್ತು. ನಾ ಬೀಸಣಿಕೆಯಲ್ಲಿ ಅವ್ರನ್ನ ಬೀಸ್ತಾ ಇದ್ದೆ. ರಾತ್ರಿ ಸುಮಾರು 11 ಗಂಟೆ 12 ಗಂಟೆ ಆಯಿತು.
ಆ, ನಿಮ್ಮ ಅಪ್ಪನ ಕರಿಯೋ ಒಂದು. ಯಾಕೆ ತಾತ ಅಂದೆ. ಇಲ್ಲ ನಾನು ಹೋಗಬೇಕು ನಾನೇನು ನನ್ಗೆ ಅರ್ಥ ಆಗಲಿಲ್ಲ. ತಕ್ಷಣ ನಮ್ಮ ತಂದೆನ ಕರೆದೆ. ಅವ್ರು ಕರಿತಾ ಇದ್ದಾರೆ, ಅವ್ರೇನು ಹೋಗ್ಬೇಕಂತೆ, ಅವ್ರನ್ನ ಹೊರಗಡೆ ಮಲಗಿಸ್ಬೇಕಂತೆ. ನಮ್ಮ ತಂದೆ ಗಾಬರಿಯಿಂದ ಬಂದು, ಹೌದನು ಆ ರೀತಿ ಹೇಳಿದ್ರ? ಹೌದು. ಆಮೇಲೆ ನಾವು ಹೊರಗಡೆ ಒಂದು ಚಾಪೆ ಹಾಸಿದ್ವಿ, ಒಂದು ದಿಂಬಿಟ್ವಿ, ಅವ್ರನ್ನ ಎತ್ಕೊಂಡು ಬಂದು ಆ ಹೊರಗಡೆ ಮಲಗಿಸಿದೆ ನಾನು. ನಾವು 3 ಜನ ಸೇರ್ಕೊಂಡು ಮಲಗಿಸಿದ್ವಿ. ಆಮೇಲೆ ನಾನು ಬೀಸ್ತಾ ಇದ್ದೆ ಹೊರಗಡೆನೆ. ಸುಮಾರು 12 ಗಂಟೆ 1 ಗಂಟೆ ಆಗಿರ್ಬೋದು. ಲೈಟ್ ಹಾಕಿದ್ರು. ಸರಿ, ನಮ್ಮ ತಂದೆ ಅವ್ರಿಗೆಲ್ಲ ಸುಸ್ತಾಗಿತ್ತು. ಅವರು ಹಂಗೆ ಕಾಲು ಚಾಚ್ಕೊಂಡು ಮಲ್ಕೊಂಡಿದ್ರು. ಸರಿ, ಇವ್ರು ಹೇಳಿದರು ನನ್ನ ಹೋಗ್ಬೇಕು ನಾನು ಅಂತ, ಹೊರಗಡೆ ಮಲಗಿಸಿ ಅಂತ. ಹೊರಗಡೆ ಮಲಗಿಸಿದೆ. ಹೊರಗಡೆ ಮಲಗಿಸೋ ಸ್ವಲ್ಪ ಹೊತ್ತು 1 ಗಂಟೆ 2 ಗಂಟೆ ಆಗಿರ್ಬೋದು. ನಾನು ನಿದ್ದೆ ಮಾಡಿರಲಿಲ್ಲ, ಯಾಕೆಂದ್ರೆ ಅವ್ರು ಬೀಸ್ತಾ ಕೂತಿದ್ದೆ, ಸೆಕೆ ಆಗತ್ತಲ್ಲ ಅಂತ. ಆವಾಗ ಕೇಳಿದ್ರು ನನಗೆ, ರಾಜಾ ಏಕಾದಶಿ ನಾನು ಇವತ್ತು ಅಂದು. ಇಲ್ಲ ನಾಳೆ ಏಕಾದಶಿ ಅಂತಂದೆ. ನೋಡಿ, ಏಕಾದಶಿ ದಿವಸನೇ ಮಾತಾಡ್ತಾ ಇದ್ದೀನಿ ನಾನು. ಏಕಾದಶಿ ನಾಳೆ ರಾಯ ಅಂತಂದೆ. ಹೌದಾ, ಹಾಗಾದ್ರೆ ನಾನು ನಾಳೆ ಹೋಗೋದು, ನಿಮ್ಮ ಅಪ್ಪನ ಕರಿ, ನಾವು ಒಳಗಡೆ ಮಲಗಿಸ್ಬಿಡಿ ಅಂದರು. ಆಶ್ಚರ್ಯ ಆಯ್ತು. ನಮ್ಮ ತಂದೆನ ತಿರ್ಗಾ ಕರೆದೆ ನಾನು. ಅವ್ರು ಗಾಬರಿಯಿಂದ ಓಡಿ ಬಂದರು, ಹೋಗೇ ಬಿಟ್ರು ಏನು ಅಂತ. ಅವ್ರಿಗೆ ಹೇಳಿದೆ, ಇಲ್ಲ ನಾಳೆ ಹೋಗ್ತಾರಂತವ್ರು. ಅವರು ಏನು ವಿಚಿತ್ರ ಅಂಥೇಳಿ ಆಮೇಲೆ ಕೊನೆಗೆ ಒಳಗಡೆ ಮಲಗಿಸಿದ್ದೀನಿ. ಮಾರನೇ ದಿವಸ ಏಕಾದಶಿ. ನೋಡಿ, ಏಕಾದಶಿ ದಿವಸ ಬೆಳಗ್ಗಿಂದ ನನ್ಗೆ ಹೇಳೋ, ನಾನು ಸ್ವಲ್ಪ ಅವ್ನ ಕಂಡ್ರೆ ತುಂಬ ಇದು, ನನಗೆ ಹತ್ರ ಕೂತಿರ್ತಾ ಇದ್ದೆ ಯಾವಾಗಲೂ. ಅವ್ರು ಹೇಳೋರು, ರಾಜಾ ಇಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ, ಸೊಂಟ ತೋರಿಸೋರು, ಆಮೇಲೆ ಹೊಟ್ಟೆ ಭಾಗ ತೋರಿಸೋರು, ಇಲ್ಲಿ ಬರ್ತಾ ಇದೆ ನೋಡು ಪ್ರಾಣ, ಇಲ್ಲಿ ಬರ್ತಾ ಇದೆ ನೋಡು ಪ್ರಾಣ ಅಂತ ಹೇಳೋರು. ನನಗೆ ಏನು ಅರ್ಥನೇ ಆಗ್ತಾ ಇರಲಿಲ್ಲ. ನಮ್ಮ ತಂದೆ ಹೇಳ್ತಾ ಇದ್ದೆ, ಹೊಟ್ಟೆ ಹತ್ರ ಬಂದಿದೆ ಅಂತೆ ಪ್ರಾಣ ಅಂತ. ಅವರು ನನಗೆ ಹೇಳೋರು ನನಗೆ. ಆಮೇಲೆ ಸಾಯಂಕಾಲ ಸುಮಾರು 6-6:30 ಅಷ್ಟೊತ್ತಿಗೆ ಗಂಟ್ಲತ್ತ ತೋರಿಸೋದು, ಇಲ್ಲಿ ಬಂದಿದೆಯೋ ಪ್ರಾಣ ಅಂತ. ನನ್ಗೆ ಆಶ್ಚರ್ಯ ಆಯಿತು. ನಮ್ಮ ತಂದೆ ಹೇಳಿದೆ ನಾನು, ಇಲ್ಲಿ ಬಂದಿದೆಯಂತೆ, ಗಂಟ್ಲತ್ರ ಬಂದಿದೆಯಂತೆ. ಹೌದನು ಅಂತ ತಕ್ಷಣ ನಮ್ಮ ಮನೇಲಿರುವಂಥ ಆ ಗಂಗಾ ತಾಳಿಯಲ್ಲಿ ಇರುವಂಥ ನೀರನ್ನು ಅವ್ರಿಗೆ ಹಾಕಿದ್ರು. ಎಲ್ಲರೂ ಕೂಡ್ಸಿದ್ರು, ನಾವೆಲ್ಲರೂ ಕೂಡ್ಸಿದ್ರು. ಅದಾಗಿ ಸುಮಾರು ಒಂದು 10 ನಿಮಿಷನೂ ಆಗಿಲ್ಲ. ಹಿಂಗಂದ್ರು ಕೈ ತೋರಿಸೋದು, ಬೆಟ್ಟು ತೋರಿಸೋದು, ಅಂದರೆ ನಾನು ಹೋಗ್ತಾ ಇದ್ದೀನಿ ಅನ್ನೋದು. ನೋಡಿ, ಅವರು ಪ್ರಾಣವಾಗಿ ಹೋಗಿ. ಅಂದರೆ ಇದು ಸಾತ್ವಿಕರಿಗೆ ಮಾತ್ರ ಸಾಧ್ಯ. ಸಾತ್ವಿಕರಿಗೆ, ಅದು ಶುಕ ಮಹಾಮುನಿಗಳು ಹೇಳ್ತಾರೆ, ಈ ರೀತಿ ಸಾತ್ವಿಕರಿಗೆ ಮಾತ್ರ ಪ್ರಾಣವಾಯು ಹೋಗುವಂಥದ್ದು. ಸಂತೋಷ ಆಗತ್ತೆ, ಅವರು ದೇಹತ್ಯಾಗ ಮಾಡ್ಬೋದು. ದೇಹತ್ಯಾಗ ಮಾಡೋದು ಅಂತಂದರೆ ಅತಿ ಸುಲಭವಾದ ಕೆಲಸ, ಬೇರೆ ಬಟ್ಟೆ ಹಾಕ್ಕೊಂಡಂಗೆ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಉತ್ತಮವಾದ ಕುಲ ಸಿಗತ್ತೆ ಅನ್ನೋ ಅಂತ ಒಂದು ಹೇಳ್ತಾರೆ. ಮತ್ತು ಎಲ್ಲವನ್ನೂ ಕೂಡ ಹೇಳ್ತಾರೆ. ಸೃಷ್ಟಿಯ ಎಲ್ಲ ವಿವಿಧ ಸೃಷ್ಟಿಗಳಲ್ಲಿ ಹೇಳ್ತಾರೆ. ಎಷ್ಟು ವಿಧ ಇದೆ ರೀ, ಎಷ್ಟು ವಿಧ ಇದೆ. ಜೀವರದೇ ದಾಸರ ಹಾಡಿದೆ ಒಂದು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ, ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ, ಮುಂದೆ ಬಾಹೋದಲ್ಲ, ದಾಸನಾಗೂ ವಿಶೇಷನಾಗೂ, ದಾಸನಾಗೂ ವಿಶೇಷನಾಗೂ. ಅಂದರೆ 84 ಲಕ್ಷ ಯೋನಿಗಳಲ್ಲಿ ದಾಟಿ ಬಂದೆ ಅಂತ ಹೇಳಿ. 84 ಲಕ್ಷ ಅಂತ ಹೇಳಿದ್ರೆ ಏನೋ ಸುಮ್ಮನೆ ಬಾಯಿಗೆ ಬಂದು ಹೇಳ್ಬಿಟ್ಟಿದ್ದಾರೆ ಅಂತ ಅಲ್ಲ. ಕನಕದಾಸ ಹೇಳಿರೋದು ಅದು ವೇದದಲ್ಲೂ ಇದೆ. 9 ಲಕ್ಷ ಜಲ ರಾಶಿ ಅಂತೆ. ಅಂದರೆ ಜಲ ಜೀವ ಏನಿದೆ 9 ಲಕ್ಷ ತರಹ ಇದೆ ಅಂತೆ ಯೋನಿಗಳು. ವೃಕ್ಷ ಯೋನಿ ಅಂದರೆ ಮರ ಗಿಡ, ಅದು 10 ಲಕ್ಷ ತರಹ ಇದೆಯಂತೆ. ನೋಡಿ, ಕ್ರಿಮಿಕೀಟಗಳ ಯೋನಿ 11 ಲಕ್ಷ ಇದೆಯಂತೆ. ಪಕ್ಷಿಗಳು 10 ಲಕ್ಷ ರೀತಿಯ ಪಕ್ಷಿಗಳಿದೆಯಂತೆ. ಪಶುಗಳು 30 ಲಕ್ಷ ಇದೆಯಂತೆ. ಮನುಷ್ಯ ಯೋನಿ 4 ಲಕ್ಷ ಅಂತ. ಒಟ್ಟು 84 ಲಕ್ಷ. ಅಂದರೆ ವಿವಿಧ ಮನುಷ್ಯರಲ್ಲಿ ನಾವು ಮನುಷ್ಯ ಒಬ್ಬನೇ ಅಂತ ಅನ್ಕೊಂಡ್ಬಿಡ್ತೀವಿ. ಇಲ್ಲ, ಮನುಷ್ಯನಲ್ಲೂ ಕೂಡ 4 ಲಕ್ಷ ವಿವಿಧ ಮನುಷ್ಯನ ಒಂದು ಜೀವ ಇದೆಯಂತೆ. 4 ಲಕ್ಷ ಜನ ಅಂತಲ್ಲ, 4 ಲಕ್ಷ ವಿವಿಧ, ಅಂದರೆ 84 ಲಕ್ಷ ಯೋನಿಗಳಿದೆಯಂತೆ ಜೀವ. ಅಂದರೆ ಎಂಥ ಸೃಷ್ಟಿ ಮಾಡಿದ್ರು. ಅದನ್ನೆಲ್ಲ ದಾಟಿ ಬಂದಂಥ
ಮನುಷ್ಯನ ಜೀವನ, ಮಾನವ ಜೀವನ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ಹೇಳಿದರು ದಾಸ. ಅಂದರೆ ನೋಡಿ, ಜ್ಞಾಪಕ ಇಟ್ಕೊಳ್ಳಿ, 84 ಲಕ್ಷ ಯೋನಿಗಳನ್ನು ದಾಟಿ ದಾಟಿ ಬಂದಿರುವಂಥದ್ದು ಈ ಮಾನವ ಜನ್ಮ. ಅದನ್ನು ಉತ್ತಮ ಮಾಡಬೇಕು. ಉತ್ತಮ ಕುಲದಲ್ಲಿ ಜನ್ಮ ತಾಳಿದ್ರೆ ಮೋಕ್ಷ ಸಿಗತ್ತೆ. ಅಂದರೆ ಉತ್ತಮ ಕುಲ ಉತ್ತಮ ಕುಲ ಉತ್ತಮ ಕುಲ ಬಂದಾಗ ಕೊನೆಗೆ ಮೋಕ್ಷ ಸಿಗತ್ತೆ. ಮೋಕ್ಷ ಅನ್ನುವಂಥದ್ದು ಅಂತಿಮ. ಆ ರೀತಿ ಸುಖಮಹಾಮುನಿಗಳು ಎಲ್ಲವನ್ನು ಹೇಳ್ತಾರೆ. ಮೈತ್ರೇಯರು ವಿದುರನಿಗೆ ತತ್ವಬೋಧನೆ ಮಾಡಿರ್ತಾರೆ. ಆ ತತ್ವಬೋಧನೆಯೂ ಕೂಡ ವಿದುರನಿಗೆ ಮೈತ್ರೇಯರು ಹೇಳಿರ್ತಾರೆ, ಅದನ್ನು ಹೇಳ್ತಾರೆ. ಈ ರೀತಿ ಸುಖಮಹಾಮುನಿಗಳು ಎಲ್ಲವನ್ನೂ ಹೇಳಿ, ಸೃಷ್ಟಿಯ ಒಂದು ತತ್ವನೂ ಹೇಳಿ, ಸೃಷ್ಟಿಯ ಎಲ್ಲವನ್ನು ಮಹತ್ತತ್ವ, ಅಹಂಕಾರ ತತ್ವ, ಭೂತ, ಇಂದ್ರಿಯ ಸೃಷ್ಟಿ, ಅದು ಅನೇಕ ಇದೆ. ಆ ಸೃಷ್ಟಿ ಯಾವ ರೀತಿ ಜೀವ ಬದುಕುವಂಥದ್ದು ಹೇಗೆ, ಸಾವು ಅನ್ನುವಂಥದ್ದೇನು ಎಲ್ಲ ವಿವರವಾಗಿ ಹೇಳ್ತಾರೆ. ಕೊನೆಗೆ ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಬ್ರಹ್ಮ ಸೃಷ್ಟಿ ಮಾಡಿದಾಗಲೂ ಕೂಡ ಆ ಸೃಷ್ಟಿಯ ಕಾರ್ಯ ಆಗತ್ತೆ. ಎಲ್ಲ ಬ್ರಹ್ಮದೇವರು ಕೂಡ ಸಂಕಲ್ಪದಿಂದನೇ ಸೃಷ್ಟಿ ಮಾಡ್ತಾರೆ. ಅದನ್ನು ನಾಳೆ ದಿವಸ ಮುಂದುವರಿಸ್ತೀನಿ. ಇವತ್ತಿಗೆ ಇದು ವಿರಾಮ ಕೊಡೋಣ. ಶಾಂತಿ ಮಂತ್ರ ಹೇಳ್ತೀನಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.